ಓಂ ಶಾಂತಿ. ಬಾಬಾ ಇವತ್ತು ನೀವು ಮಕ್ಕಳು ಯಾರೇ ನಾಮರೂಪದಿಂದ ದೂರ ಅಂತ ಹೇಳಿದಾಗ ಅವ್ರಿಗೇನು ಉತ್ತರ ಕೊಡಿ, ಏನು ಪ್ರಶ್ನೆ ಕೇಳಿ ಅಂತ ಹೇಳ್ತಿದ್ದಾರೆ. ಇವತ್ತು ಸರ್ವೀಸ್ ಲೆಹರ್ ಗೀತೆಯಲ್ಲಿನ ಅರ್ಜುನನಿಗೆ ಸಾಕ್ಷಾತ್ಕಾರ ಆಯಿತು. ಅದರಲ್ಲಿ ಇಷ್ಟು ಕೋಟಿ ಸೂರ್ಯ ಸಮಾನ ತೇಜೋಮಯವಾಗಿದ್ದಾರೆ, ಅದು ಸಹನೆ ಮಾಡೋಕ್ಕಾಗಲ್ಲ, ಅದು ಇದು ಅಂತ ಏನು ಹೇಳಿದ್ರಲ್ಲ. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ಅವ್ರಿಗೆ ಕೇಳಿ, ರೂಪ ನೋಡಿದ್ದಕ್ಕೆ ತಾನೇ ಆ ಮಾತು, ಏನು ರೂಪ ಇಲ್ಲದ ಪ್ರಶ್ನೆ ಇಲ್ಲ. ಅಷ್ಟೇ ಅಲ್ಲ, ಅಂದರೆ ಪ್ರಕಾಶಮಯ ತೇಜೋಮಯ ರೂಪ ನೋಡ್ದು ಬಾಬಾ ಅವ್ರು ಹೇಳೋದು, ನಾನು ನಿಮ್ಮ ತಂದೆಯಾಗಿದ್ದೀನಿ, ತಂದೆಯನ್ನು ನೋಡೋಕ್ಕೆ ಮಕ್ಕಳು ಅಯ್ಯೋ ಸಹನೆ ಆಗಲ್ಲ ಅಂತ ಹೇಳ್ತಾರೆ. ತಂದೆಯ ಸ್ವರೂಪ ಪ್ರಿಯವಾದ ಸ್ವರೂಪ ಅಲ್ಲ, ಈ ಸತ್ಚಿತ್ ಆನಂದ ಸಾಗರನ ಸ್ವರೂಪ ಅಲ್ಲ. ಯಾವುದನ್ನ ನೋಡ್ಲಿಕ್ಕೆ ಭಕ್ತರು ಅಷ್ಟು ತಲೆ ಕೆಡ್ಸ್ಕೊಂಡು ಭಕ್ತಿ ಮಾಡ್ತಾರೆ. ಏನು ಹೇಳ್ತಾರೆ, ಬರೀ 1 ಸೆಕೆಂಡಿಗೆ ದರ್ಶನ ಕೊಡು ಸಾಕು, ಇನ್ನೇನು ನನಗೆ ಬೇಕಾಗಿಲ್ಲ ಅಂತ ಕೇಳ್ತಿರ್ತಾನೆ. ಕೇಳ್ತಾರ ಇಲ್ವಾ? ಸೊ ಅಂದಾಗ ನಾಮರೂಪದಿಂದ ದೂರ ಅನ್ನೋ ಪ್ರಶ್ನೆ ಇಲ್ವಂತಂತಿದ್ದಾರೆ. मीठे बच्चे तुम्हें सदगति की सबसे न्यारी मत मिली है कि देह के सब धर्म त्याग आत्म अभिमानी भवा मामेकम याद करो. ಫಂಡಮೆಂಟಲ್ ಮಾತೇನು, ಮಧುರವಾದಂತಹ ಮಕ್ಕಳೇ, ನಿಮಗೆ ಸದ್ಗತಿಯನ್ನ ಪಡ್ಕೊಳ್ಳಿಕ್ಕೆ ಎಲ್ಲದಕ್ಕಿಂತ ನ್ಯಾರ ಮತ ಏನ್ ಸಿಕ್ಕಿದೆ ಅಂದ್ರೆ, ದೇಹದ ಧರ್ಮಗಳೇನಿದೆ, ದೇಹದ ಧಾರಣೆಗಳೇನು, ವಿಕಾರಗಳು, ನಾನು ಇದನ್ ತ್ಯಾಗ ಮಾಡಿ ಆತ್ಮಾಭಿಮಾನಿ ಭವ, ಆತ್ಮಾಭಿಮಾನಿಗಳಾಗಿ ನಾನೊಬ್ಬನನ್ನು ನೆನಪು ಮಾಡಿ. ಸೊ ದೇಹ ನೋಡೋದು, ದೇಹದಾರಿಗಳ ಚಿಂತನೆಯಲ್ಲಿರೋದು ಅಥವಾ ಅದರ ಪ್ರಭಾವದಲ್ಲಿ ಬರೋದು ಪ್ರಾಹಿಬಿಟೆಡ್. ಇದು ಮೊದಲನೇ ಸದ್ಗುರುವಿನ ಆರ್ಡರ್. ಇದು ಅರ್ಥ ಆಗ್ಬಿಡ್ಬೇಕು. ಬಾಬವ್ರ ಹತ್ರ ಬರೋದಂದ್ರೆ ನಿಯಮ ಏನು ಅಂತ. ಜೋ परमात्मा का नाम रूप से न्यारा कहते हैं, परमात्मा को नाम रूप से न्यारा कहते हैं, उनसे तुम कौन सा प्रश्न पूछ सकते हो. ಪರಮಾತ್ಮನನ್ನ ನಾಮರೂಪದಿಂದ ನ್ಯಾರ ಅಂತ ಹೇಳ್ತಾರೆ. ಅವ್ರಿಗೆ ಯಾವ ಪ್ರಶ್ನೆ ನೀವು ಕೇಳ್ಬೋದು. उनसे पूछो गीता में जो दिखाते हैं अर्जुन को अखंड ज्योति स्वरूप का साक्षात्कार हुआ, बोला बस करो हम सहन नहीं कर सकते, फिर नाम रूप से न्यारा कैसे हो सकता. बाप कहते हैं मैं तुम्हारा बाप हूं. बाप का रूप देखकर बच्चा खुश होगा ना, वो कैसे कहेगा मैं सहन नहीं कर सकता. ಎರಡು ದೊಡ್ಡ ಲಾಜಿಕ್ ತಾನೆ. ಗೀತೆಯಲ್ಲಿ ಏನು ಹೇಳ್ತಾರೆ, ಅರ್ಜುನನಿಗೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರ, ಕೋಟಿ ಸೂರ್ಯ ತೇಜೋಮಯ ಏನೇನೋ ಹೇಳ್ತಾರೆ. ಬಟ್ ಅಂದ್ರೆ ಒಂದು ಸ್ವರೂಪದ ಸಾಕ್ಷಾತ್ಕಾರ ಆಯ್ತಂದ್ರೆ ಅವ್ರ ರೂಪ ಇದೆ, ಅವ್ರ ನಾಮರೂಪದಿಂದ ದೂರ ಇಲ್ಲ ಅಂತ. ಇನ್ನೊಂದು, ನಾನು ನಿಮ್ಮ ತಂದೆಯಾಗಿದ್ದೀನಿ ಅಂದ್ರೆ ಸಹನೆ ಮಾಡಕ್ ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ. ತಂದೆಯ ಸ್ವರೂಪ ನೋಡಿ ಆ ಮಕ್ಕಳು ಯಾವಾಗ್ಲೂ ಖುಷಿ ಪಡ್ತಾರೆ ಅಲ್ವಾ. ತಂದೆ ತಾಯಿ ಮೇಲೆ ಮಕ್ಕಳಿಗೆ ಪ್ರೀತಿ ಇದ್ದೇ ಇರುತ್ತೆ. ಭಗವಂತನ ಮೇಲಂತೂ ಎಷ್ಟು ಎಕ್ಸ್ಟ್ರೀಮ್ ಪ್ರೀತಿ ಇದೆ. 2 ಯುಗ ಕೂತ್ಕೊಂಡು ನಂಗೆ ಒಂದಿಷ್ಟು ದರ್ಶನ ಕೊಡು ಅಂತ ಹೇಳ್ಕೊಂಡು ಬಂದಿದ್ದಲ್ವಾ. ರೂಪ ಇರೋದ್ರಿಂದ ತಾನೇ ನಾವು ನೋಡ್ಬೇಕಂದಿದ್ದು. ಗೀತ ತೇರೆ ದ್ವಾರ ಕಡಾ ಹೇ ಇನ್ಸಾನ್, ನಿನ್ನ ದ್ವಾರ, ನಿನ್ನ ಬಾಗ್ಲಲ್ಲಿ ನಿಂತಿದ್ದಾನೆ ಭಕ್ತರು. ಇನ್ಸಾನ್ ಅಂದ್ರೆ ಜೋಲಿ ಬರ್ದೆ ಅಂತ ಏನೆಲ್ಲ ಹೇಳ್ತಾರೆ. ಓಂ ಶಾಂತಿ. ಭಗತ್ कहते हैं हम बहुत कंगाल बन गए हैं, हे बाबा हम सबकी जोली भर दो. भगत गाते रहते हैं जन्म बाई जन्म, सतयुग में भक्ति होती नहीं. वहाँ पावन देवी देवता होते हैं, भक्तों को कभी देवता नहीं कहा जाता. ಭಕ್ತರು ಏನ್ ಹೇಳ್ತಾರೆ, ನಾವು ತುಂಬಾ ಕಂಗಾಲರಾಗ್ಬಿಟ್ಟಿದೀವಿ,
ಹೇ ತಂದೆ ನಮ್ಮ ಜೋಳಿಗೆಯನ್ನು ತುಂಬು. ಜೋಳಿಗೆಯನ್ನ ಎಲ್ಲ ಪ್ರಾಪ್ತಿಗಳಿಂದ ತುಂಬು ಅಂತ ಹೇಳಿದ್ದು ಬಂಬಂ ಬೋಲೆ ಅಂತ. ಜನಮ್ಮ ಬಾಬಾ ಹೇಳ್ತಾರೆ ಒಂದ್ ಜನ್ಮ ಅಲ್ಲ, ಜನ್ಮ ಬೈ ಜನ್ಮ ನೀವು ಹಾಡ್ಕೊಂಡೇ ಬಂದ್ರಿ. ಬಟ್ ಭಕ್ತರು ಆಡೋದು, ದೇವತೆಗಳು ಭಕ್ತಿ ಮಾಡಲ್ಲ, ಸತ್ಯುಗದಲ್ಲಿ ಭಕ್ತಿ ಇರಲ್ಲ. ಬಟ್ ಅಲ್ಲಿನೂ ಏನ್ ತೋರಿಸ್ಬಿಟ್ರು, ಭಕ್ತಿಯಲ್ಲಿ ರಾಮಕೃಷ್ಣನು ಪೂಜೆ ಮಾಡಿದ್ದು ಅಂತ ತೋರಿಸ್ಬಿಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಇದು ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ಬಿಟ್ರು, ಭಕ್ತರು, ಮನುಷ್ಯರು, ದೇವತೆಗಳನ್ನ. ಯಾವ ಕಾರಣ ಎಲ್ಲ ಈಗ ತಿಳಿಸೋದ್ರಲ್ಲಿ ಜನಗಳಿಗೆ ಕನ್फ्यूजन। जो स्वर्गवासी देवी देवता होते हैं वो फिर पुनर्जन्म लेते लेते नरकवासी पुजारी भगत कंगाल बनते। बाप बैठ बच्चों को समझाते हैं, बाप को एक भी मनुष्य नहीं जानते। बाप जब आए तब आप आकर अपना परिचय देवे, भगवान को ही बाबा कहा जाता है। ಅವ್ರ ಪರಿಚಯ ಬಂದು ಕೊಡದೆ ಜಗತ್ತಲ್ಲಿ ಯಾವುದೇ ಅಲ್ಪಜ್ಞರು ಮನುಷ್ಯರು ಪರಮಾತ್ಮನ ಪರಿಚಯ ಕೊಡಕ್ಕೆ ಸಾಧ್ಯನೇ ಇಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾರು ಸ್ವರ್ಗವಾಸಿ ದೇವಿ ದೇವತೆಗಳಿರ್ತಾರೆ ಅವರು ಪುನರ್ಜನ್ಮಗಳನ್ನ ತಗೊಳ್ತಾ ಬಂದು ಅವರೇ ನರಕವಾಸಿಗಳಾಗ್ತಾರೆ. ಇದು ದೊಡ್ಡ ಸೀಕ್ರೆಟ್. ಯಾರು ಊಹೇನೂ ಮಾಡಕ್ಕಾಗಲ್ಲ. ಅದು ಬರೀ ನರಕವಾಸಿಗಳು ಹೆಂಗೆ, ಪೂಜಾರಿ ಭಗತ್ ಕಂಗಾಲ್ ಬಂತೆ. ತಂದೆ ಇದೆಲ್ಲ ಕುಳಿತು ತಿಳಿಸ್ತಿದ್ದಾರೆ. ತಂದೆಯನ್ನ ಒಬ್ಬ ಮನುಷ್ಯರು ಅರ್ಥ ಮಾಡ್ಕೊಳ್ಳಿಲ್ಲ. ನಾನ್ ಬರ್ದೆ ನನ್ನ ಪರಿಚಯ ಹೇಳಕ್ಕಾಗಲ್ಲ. ಭಗವಂತನನ್ನೇ ಅಪ್ಪ ಅಂತ ಹೇಳೋದು, ಗಾಡ್ ಫಾದರ್ ಅಂತಾರಲ್ಲ. सब भक्तों का एक भगवान है, बाकी सब भगत है। भक्तों का भगवान एक ही है। चर्च आदि में जाते हैं तो जरूर भगत ठहरे। ಎಲ್ಲೇ ಹೋಗ್ಲಿ, ಮಸ್ಜಿದ್ ಹೋಗ್ಲಿ, ಮಂದಿರಕ್ಕೆ ಹೋಗ್ಲಿ, ಅಥವಾ ಚರ್ಚ್ಗೆ ಹೋಗ್ಲಿ, ಎಲ್ಲರೂ ಭಕ್ತರೇ ಹೌದು. इस समय सब पतित तमो प्रधान है, इसलिए सब पुकारते हैं ये पतितों को पावन बनाने वाला आओ। हे बाबा हम भक्तों की झोली भर दो, भगत भगवान से धन मांगते हैं। ಅಟೆನ್ಷನ್ ಪ್ಲೀಸ್. ಮನೆಯವರೆಲ್ಲ ತುಂಬ್ಕೋತಾ ಇದ್ದೀರಲ್ಲ ಬುದ್ಧಿ ಜೋಳಿಗೆನ. ನಾವು ಹೇಳಿದ್ದು ಬಾಬಾ ಬಂದು ನಮ್ಮನ್ನ ಕಂಗಾಲರಿಂದ ಸಂಪತ್ತಿವಾನ್, ಹಣ ಕೊಡು, ತುಂಬು ನಮಗೆ ಎಲ್ಲ ಜೋಳಿಗೆನ ಅಂತ ಹೇಳಿದ್ದು. ಪತಿತರನ್ ಪಾವನ ಮಾಡು, ಅದು ಮೂಲವಾಗಿ ಕರೆದಿದ್ದು. ಹೇ ಪತಿತ ಪಾವನ, ಬಾ ನಮ್ಮನ್ ಪಾವನ ಮಾಡು, ಸದ್ಗತಿ ಕೊಡು ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ತುಮ್ ಬಚ್ಚೆ ಕ್ಯಾ ಮಾಂಗ್ತೆ. ಭಕ್ತರು ಭಗವಂತನ ಹತ್ರ ಹಣ ಕೇಳ್ತಾರೆ. ನೀವೇನ್ ಕೇಳ್ತೀರಾ? ಏನ್ ಕೇಳ್ತೀರಾ ನೀವೆಲ್ಲ? ತುಮ್ ಕೇತೆ ಹೋ ಬಾಬಾ ಹಮ್ಕೋ ಸ್ವರ್ಗ ಕಾ ಮಾಲೀಕ್ ಬನಾವ್. ನೀವು ಮಕ್ಕಳೇನ್ ಹೇಳ್ತೀರಾ? ನಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಅಂತ. ವಹಾ ತೋ ಅತಾಹ ಧನ್ ಹೋತಾ, ಹೀರೆ ಜವಾಹರಾತೋಂ ಕೆ ಮೆಹಲ್ ಹೋತೆ. ಭಗವಂತ ಕೊಡಕ್ ಬಂದ್ರೆ ಅವ್ರನ್ನ ಕೇಳ್ಬೇಕಾಗಿಲ್ಲ, ಎಲ್ಲ ಕೊಟ್ಟು ಹೋಗ್ತಾರೆ. ಹೌದ್ ತಾನೆ? ನಾನು ಹಂಗೆ ಸ್ವರ್ಗದ ಮಾಲೀಕರನ್ನ ಮಾಡ್ತೀನಿ, ಬೇಕಾದಷ್ಟು ವಜ್ರ ವೈಡೂರ್ಯಗಳ ಮೆಹಲ್. ಸಂಪತ್ತಿಗೊಂದು ಎಂಡೇ ಇಲ್ಲ ಸತ್ಯುಗದಲ್ಲಿ. ಅಭಿ ತುಮ್ ಜಾನ್ತೆ ಹೋ ಹಮ್ ಭಗವಾನ್ ದ್ವಾರ ರಾಜಾಯಿ ಕಾ ವರ್ಸಾ ಪಾ ರಹೆ ಹೈ. ये सच्ची गीता है, वो गीता नहीं, वो तो पुस्तक आदि भक्ति मार्ग के लिए बनाए है। उनको भगवान ने ज्ञान नहीं दिया। भगवान तो इस समय नर से नारायण बनाने के लिए राजयोग सिखाते हैं। ಇದು इंपॉर्टेंट। राजा के साथ प्रजा भी जरूर होंगी। ತಂದೆ ಹೇಳೋದು, ಭಕ್ತರು ಭಗವಂತನ ನೆನಪು ಮಾಡ್ತಾರೆ. ಬಟ್ ಭಗವಂತನಿಂದ ರಾಜಾಯಿ ಆಸ್ತಿಯಲ್ಲಿ ಸಿಕ್ತು. ಯಾರು ಇದು ಯೋಚನೆನೂ ಮಾಡಕ್ಕಾಗಲ್ಲ. ಬಾಬಾ ಬಂದು ರಾಜ್ಯ ಅಂಡ್ ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ. ಇದು ಸತ್ಯ ಗೀತೆ, ಪುಸ್ತಕದ ಗೀತೆ ಅಲ್ಲ. ಪುಸ್ತಕಗಳೆಲ್ಲ ಭಕ್ತಿ ಮಾರ್ಗದ್ದು. ಬಾಬಂಗ್ ಪುಸ್ತಕ ಏನಕ್ಕೆ ಬೇಕೋ? ಜ್ಞಾನ ಸಾಗರ, ಸೀದಾ ಕೆಳಗೆ ಬಂದು ಎಲ್ಲ ಜ್ಞಾನ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳೋದು, ಭಕ್ತರಿಗೆ ಭಗವಂತ ಜ್ಞಾನ ಕೊಡ್ಲಿಲ್ಲ. ಪುಸ್ತಕ ಬರೆದಿರೋರಿಗೆ ಭಗವಂತ ನೀನು ಕೂತ್ಕೊಂಡು ಬರೆಯಪ್ಪ ಅಂತ ಏನು ಹೇಳಲಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಭಗವಂತ ಈ ಸಮಯದಲ್ಲಿ ನರ್ಸೆ ನಾರಾಯಣ್ ಬನಾನೆಲಿಯೇ ರಾಜಯೋಗ ಸಿಕ್ಕಾತೆ. ಈಗ ಬಂದು ರಾಜಯೋಗ ಕಲಿಸ್ತಿದ್ದಾರೆ ನಾರಾಯಣನಾಗ್ಲಿಕ್ಕೆ.
राजा के साथ प्रजा भी जरूर होंगी, सिर्फ लक्ष्मी नारायण तो नहीं बनेंगे ना. ರಾಜ ಒಬ್ಬ ಕೂತ್ಕೊಂಡು ಏನ್ ಮಾಡೋದು? ಬಾಬಾ ಹೇಳ್ತಾರೆ ಪ್ರಜೆಗಳು ಇರ್ತಾರೆ. ಪ್ರಜೆಗಳಂದ್ರೆ ಅದರಲ್ಲಿ ನಂಬರ್ ವಾರ್, ಸಾವುಕಾರ ಪ್ರಜೆ, ಸಾಧಾರಣ ಎಲ್ಲರೂ ಇರ್ತಾರೆ. ಸಾರಿ ರಾಜಧಾನಿ ಬಂತಿ. ಎಷ್ಟು ವಂಡರ್ಫುಲ್ ಅಲ್ಲ ಇದು? ಇಡೀ ರಾಜಧಾನಿ, ಧಾರಣೆಗಳ ಮೇಲೆ ರಾಜಧಾನಿ. अब तुम बच्चे जानते हो कि भगवान कौन है और कोई भी मनुष्य मात्र नहीं जानते. ಸಿ ಅಟೆನ್ಷನ್ ಇಂದ ಕೇಳಬೇಕು. ರಾಜಧಾನಿಯನ್ನ ಬಾಬೂರ್ ಸ್ಥಾಪನೆ ಮಾಡ್ತಿದ್ದಾರೆ ಅಂದ್ರೆ ಅಂಡರ್ಸ್ಟುಡ್. ಎಲ್ಲಾ ವೆರೈಟಿ ಇರ್ತಾರೆ. ನಾನೇನಾಗಬೇಕು ಅನ್ನೋ ನಿರ್ಣಯ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಪುರುಷಾರ್ಥ ಮಾಡ್ಬೇಕು. ಪುರುಷಾರ್ಥದಲ್ಲಿ ಕೇರ್ಲೆಸ್ ಏನಕ್ಕೆ? ಅಟೆನ್ಷನ್ ಪ್ಲೀಸ್. ಮನೆಯವರೆಲ್ಲ ಮೇಲ್ ಕೂತ್ಕೊಂಡಿದ್ದೀರಾ ಬಾಬನ ಹತ್ರ, ಅಥವಾ ಸೀದಾ ಇನ್ನೊಂದು ಲೋಕಕ್ಕೆ ಹೋಗಿದ್ದೀರ? ಕೇಳ್ತಾ ಕೇಳ್ತಾ ಆರಾಮಾಗಿ ಲೋರಿ ಅನ್ಸುತ್ತಲ್ಲ. ಗೊತ್ತಿದೆ ಬಾಬಾ ಸತ್ಯುಗ ಸ್ಥಾಪನೆ ಮಾಡ್ತಾರೆ, ರಾಜಾಯಿ ಸ್ಥಾಪನೆ ಮಾಡ್ತಾರೆ, ಲಕ್ಷ್ಮೀನಾರಾಯಣ ಮಾಡ್ತಾರೆ, ಬಟ್ ಏನದು ಮಾಡೋದಂತಂದ್ರೆ ನಾನು ಆ ಧಾರಣೆಗಳಲ್ಲಿ ಬರ್ಬೇಕು. ಬಾಬಾವ್ರು ನನಗೆ ಎಲ್ಲಾ ಪ್ರಾಪ್ತಿಗಳನ್ನು ಇವಾಗ ಕೊಡ್ತಿದ್ದಾರೆ ಅನ್ನೋ ನಿರಂತರದ ಸ್ಮೃತಿ, ಅದರ ಪುರುಷಾರ್ಥದ ಪ್ರತಿ ಚಿಂತೆ ಅದು ಇರ್ಬೇಕಲ್ವಾ? ಬೇರೆ ಅವಗುಣಗಳನ್ನ, ದೇಹಾಭಿಮಾನ ತೆಗೆಯೋದು ಯೋಚನೆ ಇರ್ಬೇಕಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ನೀವು ಮಕ್ಕಳಿಗೆ ಗೊತ್ತಾಗೋಯ್ತು. ಅವ್ರು तुम बच्चे जानते हो कि भगवान कौन है और कोई भी मनुष्य मात्र नहीं जानते. ಯಾರಿಗೂ ಗೊತ್ತಿಲ್ಲ ಇದನ್ನು, ಭಗವಂತ ಯಾರು. बाप कहते हैं तुम कहते हो गॉड फादर, तो बताओ तुम्हारे गॉड फादर का नाम क्या, रूप देश काल क्या है? ना भगवान को जानते हैं, ना उनकी रचना को जानते हैं. बाप आकर कहते हैं कल्प कल्प के संगम पर मैं आता हूँ. सारी रचना के आदि मध्य अंत का राज मैं रचता ही आकर समझाता हूँ. ಇದು ಶಿವ ಭಗವಾನ್ ವಾಚ್. ತಂದೆ ಹೇಳೋದು ಅವ್ರಿಗೆ ಕೇಳಿ. ನೀವು ಗಾಡ್ ಫಾದರ್ ಅಂತ ಹೇಳ್ತೀರಾ, ಹೋಗ್ಲಿ ಪರಮಾತ್ಮನ ನಾಮರೂಪ ದೇಶ ಕಾಲ ಏನು ಹೇಳ್ರಿ ಅಂತ. ಅವ್ರು ಯಾರು ಏನು ಹೇಳಲ್ಲ. ಹೇಳಿದ್ರು ಏನೋ ಒಂದು ಅಗಡಮ್ ಹೇಳ್ತಾರೆ. ಎಲ್ಲ ಅಗಡಮ್ ಬಗಡಮ್ ಬುದ್ಧಿ ಎಲ್ಲ ಗಡ್ಬಡ ಆಗ್ಬಿಡ್ತಲ್ಲ. ಅದಕ್ಕೆ ಬಾಬಾ ಹೇಳೋದು ಭಗವಂತನೂ ಗೊತ್ತಿಲ್ಲ, ಅವ್ರ ರಚನೆ, ಸ್ವರ್ಗ ಅವ್ರ ರಚನೆ ಹೆಂಗಿತ್ತು ಅದು ಗೊತ್ತಿಲ್ಲ. ಮನುಷ್ಯರನ್ನ ದೇವತೆ ಮಾಡಿದ್ರು, ರಚನೆ ಮಾಡಿದ್ರು ಅಂದ್ರೆ ರಿನಿವೇಶನ್ ಅಂದ್ರೆ ನಮ್ಮೆಲ್ಲರನ್ನ ಪಾವನ ಮಾಡಿದ್ರು ಅನ್ನೋದು ಅದು ಗೊತ್ತಿಲ್ಲ. ಅದಕ್ಕೆ ತಾನೇ ಹೇಳ್ತಿದ್ದಾರೆ ಬಾಬಾ, ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನನ್ನ ಪರಿಚಯದ ಜೊತೆಗೆ ರಚಯಿತ ನಾನು, ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯ ನಾನೇ ತಿಳಿಸ್ತೀನಿ ಬಂದು, ಬೇರೆ ಯಾರು ತಿಳ್ಸಕ್ಕಾಗಲ್ಲ. कई तो कहते हैं वो नाम रूप से न्यारा है, वो आ नहीं सकता, तुम जानते हो बाप आया है. शिव जयंती भी निराकार की गाई जाती तो कृष्ण जयंती भी गाई जाती. अब शिव जयंती कब होती है ये तो मालूम होना चाहिए ना. ನಾನು ಬಂದಿದ್ದೀನಿ ಭಾರತದಲ್ಲಿ, ಅವ್ರ ನಾಮರೂಪದಿಂದ ದೂರ ಹೆಂಗ್ರಿ ಬರ್ತಾರೆ ಅನ್ನೋ ಪ್ರಶ್ನೆನೇ ಇಲ್ಲ. ಗೀತೆ ಪ್ರೂಫ್ ಅಲ್ಲ, ಭಗವಂತ ಬಂದಿದ್ದಾರೆ, ಭಗವಾನ್ ವಾಚ್ ಮಾತಾಡಿದ್ದಾರೆ ಅಂತ. ಸರಿ, ಹಂಗಾದ್ರೆ ನಿರಾಕಾರನ ಜಯಂತಿ ಶಿವ ಜಯಂತಿ, ಅದ್ರ ಜೊತೆ ಕೃಷ್ಣನ ಜಯಂತಿನೂ ಇದೆ. ಹಂಗಾದ್ರೆ ಯಾವಾಗ್ರಿ ಬಂದ್ರು, ಏನ್ ಮಾಡೋದ್ರು? ಶಿವರಾತ್ರಿ ಅಂದ್ರೂ ಕೇಳಿ ಏನ್ ಮಾಡಿದ್ರು, ಯಾವ ರಾತ್ರಿಯಲ್ಲಿ ಬಂದ್ರು? ಅದಕ್ಕೊಂದು ದೊಡ್ಡ ಕಥೆಗಳು ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ, ಶಿವ ಜಯಂತಿ ಕಬೋತಿ ಏತೋ ಮಾಲೂಮನ ಚೇನ. ಯಾವಾಗ ಆಚರಣೆ ಅಂತೂ ಮಾಡ್ತಿದೀವಿ, ಬಟ್ ರಿಯಲ್ ಆಗಿ ಶಿವ ಯಾವಾಗ ಬರೋದು ಅದಂತೂ ಅರ್ಥ ಆಗ್ಬೇಕಲ್ಲ. जैसे क्रिश्चियन को मालूम है कि क्राइस्ट का जन्म कब हुआ, क्रिश्चियन धर्म कब स्थापन हुआ, ये तो है भारत की बात. भगवान भारत की जोली कब भरते हैं? ಪ್ರಶ್ನೆ. ಭಗವಂತ ಭಾರತದ ಜೋಳಿಗೆ ಯಾವಾಗ ತುಂಬೋದು? ಈಗ ಕ್ರಿಶ್ಚಿಯನ್ ಧರ್ಮದವರಿಗೆ ಗೊತ್ತು ಕ್ರೈಸ್ಟ್ ಯಾವಾಗ ಬಂದಿದ್ದು, ಏನ್ ಮಾಡಿದ್ರು, ಅದಕ್ಕೆ ನಾವು ಅವ್ರ ಜಯಂತಿ. ಬಟ್ ಬಾಬಾ ಕೇಳ್ತಾರೆ, ಆಯ್ತಪ್ಪ ಶಿವ ಜಯಂತಿ ಮಾಡ್ತೀರಾ ಅಂದ್ರೆ ಅವ್ರು ಯಾವಾಗ್ರಿ ಬಂದ್ರು, ಏನ್ ಮಾಡಿದ್ರು, ಇದನ್ನ ತಿಳ್ಕೊಳ್ರಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ. ಇದು ಅರ್ಥ ಆಗ್ಬೇಕು. ಇದು ಭಾರತದ ಮಾತು. ಭಗತ್ ಪುಕಾರ್ತೆ ಹೇ ಭಗವಾನ್ ಜೋಲಿ ಬರ್ದೋ ಸದ್ಗತಿ ಮೇ ಲೇ ಜಾವೋ ಕ್ಯೂಂಕಿ ಹಮ್ ದುರ್ಗತಿ ಮೇ ಪಡೆ ಹೇ ತಮೋ ಪ್ರಧಾನ್ ಹೇ. ತಮೋಗುಣಿನೂ ಆತ್ಮ ಶರೀರ ಎಲ್ಲ ತಮೋಗುಣಿ ಆಗೋಯ್ತು. ಜೋಲಿ ಬರ್ದೋ, ನನ್ ಬಾಬಾ
ನಮ್ಮ ಜೋಳಿಗೆ ತುಂಬು, ಎಲ್ಲಾದ್ರಿಂದ ತುಂಬಿಡು. ಆತ್ಮಗಳಿಗೆ ಆಸೆ ಅಂತೂ ಇದೆಯಲ್ಲ, ತಂದೆ ಬಿಟ್ರೆ ಜೋಳಿಗೆ ಅಂತೂ ಯಾರು ತುಂಬಕ್ಕಾಗಲ್ಲ. ಜೋಳಿಗೆನೂ ತುಂಬೋ ರೀತಿ ನೋಡ್ರಲ್ಲ, ಒಂದು ಜ್ಞಾನ ಧನ, ಎಲ್ಲಾ ಪ್ರಾಪ್ತಿ, ಎಲ್ಲಾ ಧನಗಳನ್ನ ಎಲ್ಲವನ್ನ ತಂದ್ಬಿಡುತ್ತೆ. ಇದೆಷ್ಟು ವಂಡರ್ಫುಲ್ ಮಾತು. ಜೋಲಿ ಬರ್ದು ಸದ್ಗತಿ ಕೊಡೋ, ನಾವು ದುರ್ಗತಿಯಲ್ಲಿದ್ದೀವಿ, ತಮೋಗುಣಿ ಆಗಿದ್ವಿ, ಇದು ಕರೆದ್ವಿ. ಆತ್ಮ ಹಿ ಶರೀರಕ್ಕೆ ಸಾಥ್ ಭೋಗ್ತಿ. ತಮೋಗುಣಿ ಅಪವಿತ್ರ ಆದಾಗ ಆತ್ಮನೇ ಶರೀರದ ಜೊತೆ ದುಃಖ ಅನುಭವ ಮಾಡುತ್ತೆ. ಎಲ್ಲ ಏರುಪೇರಲ್ಲ. ಕೈ ಮನುಷ್ಯ ಸಾಧು ಸಂತ ಆದಿ ಕೇತೆ ಆತ್ಮ ನಿರ್ಲೇಪೆ. ಮನುಷ್ಯರು ಹೆಂಗಿದ್ದಾರೆ ನೋಡ್ರಿ, ಎಲ್ಲ ಮಿಸ್ಗೈಡ್ ಎಷ್ಟು ಕೆಟ್ಟದಾಗ ಮಾಡಿದ್ರಲ್ಲ. कहते भी है कि अच्छे व बुरे संस्कार आत्मा में रहते, उस आधार पर आत्मा जन्म लेती है. फिर कहते हैं आत्मा तो निर्लेप है, कोई भी बुद्धिमान मनुष्य नहीं जो समझाए. इसमें भी अनेक मते हैं, जो घर से रूठते वो शास्त्र बना देते. श्रीमद् भगवत गीता तो एक है. व्यास ने जो श्लोक आदि बनाए वो कोई भगवान ने नहीं गाया है. भगवान कौन है? भगवान निराकार, जो ज्ञान का सागर, वो बैठ बच्चों को समझाते कि ಭಗವಾನ್ ಏಕ. ಎಲ್ಲದ್ರ ಬಗ್ಗೆನೂ, ಆತ್ಮದ ಬಗ್ಗೆನೂ ಅನೇಕ ಮತ, ಭಗವಂತನ ಬಗ್ಗೆ ಅನೇಕ ಮತ. ಆತ್ಮ ನಿರ್ಲೇಪ ಅಂತ ಹೇಳ್ತಾರೆ. ಯಾರೆಲ್ಲ ಮನೆ ಮಠದಿಂದ ಸ್ವಲ್ಪ ಮುನಿಸ್ಕೊಂಡು ಕಾಡಿಗೆ ಹೋದ್ರು, ಅವ್ರು ಕೂತ್ಕೊಂಡು ಶಾಸ್ತ್ರ ಬರೆದ್ರು. ಅವ್ರಿಗೇನೇನು ಬರುತ್ತೋ ಅದೆಲ್ಲ ಬರ್ದಾಕ್ಬಿಟ್ರು. ಜನ ಅದನ್ನ ನಂಬ್ಕೊಂಡ್ರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಆತ್ಮದಲ್ಲೇ ಒಳ್ಳೆ ಕೆಟ್ಟ ಸಂಸ್ಕಾರ ಇರುತ್ತೆ ರೀ, ಅದಕ್ಕೆ ಸಂಸ್ಕಾರದಂತೆ ಜನ್ಮ ತಗೋತಾರೆ ಅಂತ ಒಬ್ರು ಹೇಳಿದ್ರೆ, ಇನ್ನು ಕೆಲವರು ಅಯ್ಯೋ ಏನೂ ಇಲ್ಲ ರೀ ಅಂತ ಅವ್ರು ಹೇಳೋದು. ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಬೆಂಕಿ ಇಟ್ರೆ ಎಲ್ಲ ಹೋಯ್ತು ಅಂತ. ಎಷ್ಟು ದೊಡ್ಡ ಅಂಧಶ್ರದ್ಧೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಶ್ರೀಮದ್ ಭಗವದ್ಗೀತೆನೂ ಒಂದೇ ಇರೋದು. ವ್ಯಾಸ ಏನೋ ಶ್ಲೋಕಗಳನ್ನು ಹೇಳಿದ್ರು, ಅದು ವ್ಯಾಸ ಹೇಳಿ ಶ್ಲೋಕಗಳೆಲ್ಲ ಭಗವಂತ ಬಂದೇನು ಹೇಳಿದ್ದಲ್ಲ. ವ್ಯಾಸನು ಜನ್ಮ ತಗೊಂಡ್ರು, ಶರೀರ ಬಿಟ್ರು ಅನ್ನೋದಿದೆ. ವರ್ಷಗಳೆಷ್ಟಾದ್ರೂ ಹಾಕ್ಕೊಳ್ಳಿ, ಯಾರು ದೇಹ ತಗೊಂಡವ್ರು ಇರಕ್ಕಾಗಲ್ಲ ಅನ್ನೋದು ಗ್ಯಾರಂಟಿ ಆಯ್ತು. ಸೊ ಮನುಷ್ಯರು ಅಥವಾ ಮಹಾತ್ಮರನ್ನಿ, ಧರ್ಮಾತ್ಮರನ್ನಿ, ಪರಮಾತ್ಮ ಹೆಂಗಾಗಕ್ಕಾಗತ್ತೆ? ಅದಕ್ಕೆ ಹೇಳ್ತಿದ್ದಾರೆ, ಇದು ಕ್ಲಿಯರ್ ಮಾಡ್ಬೇಕು. ಭಗವಂತ ಅಂದ್ರೆ ಅವ್ರ ನಿರಾಕಾರ ಜ್ಞಾನ ಸಾಗರ, ಸದ್ಗತಿ ದಾತ. ಯಾರೀಗ ನಾವು ಮಕ್ಕಳಿಗೆ ಏನ್ ತಿಳಿಸ್ತಿದ್ದಾರೆ, ಮಕ್ಕಳೇ ಪರಮಾತ್ಮ ಒಬ್ರೆ, ಅನೇಕರಿಲ್ಲ. ಇದು ಎಲ್ರೂ ಒಪ್ತಾರೆ. ಬಟ್ ಏನಂದ್ರೆ ಕನ್ಫ್ಯೂಷನ್. भारतवासियों को ये पता ही नहीं है, गाते भी है ईश्वर की गतमत न्यारी है. ಇಂಪಾರ್ಟೆಂಟ್, ಭಾರತವಾಸಿಗಳೇ ಎಲ್ಲದ್ರಲ್ಲಿ ಕನ್ಫ್ಯೂಸ್ಡ್. ಒಬ್ಬರೇ ತಂದೆಯನ್ನು ತಿಳ್ಕೊಳ್ಳಿಲ್ಲ, ಎಲ್ಲ ತನಗೆ ಹೆಂಗ್ ಬೇಕೋ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಇದು ಹೇಳ್ತಾರೆ, ಈಶ್ವರನ ಗತಿಮತಿ ತುಂಬಾ ಭಿನ್ನವಾಗಿದೆ, ಅದು ಅವರೇ ಬಂದು ಹೇಳ್ಬೇಕ್ರಿ ಅಂತ. ಅಚ್ಚಾ, ಕೌನ್ಸಿ ಗತ್ ಅವ್ರ ಮತ್ ನ್ಯಾರಿ ಹೇ? ಕೇಳಿ ಅವ್ರಿಗೆ. ಆಯ್ತಪ್ಪ, ಅವನ ಗತಿಮತಿ ನ್ಯಾರ. ಸರಿ, ಯಾವ ಗತಿಮತಿ ಏನಂತೀರಾ? ಮನೇಲಿ ಕೂತು ಜವಾಬ್ ಕೊಡ್ತಿದ್ದೀರಾ? ईश्वर की गत मत न्यारी है, ये किसने कहा? आत्मा कहती है उसकी सदगति के लिए जो मत है उसको श्रीमत कहा जाता है. ಕೇಳ್ತಿದ್ದೀರಾ? ಶ್ರೀಮತ್, ಗತ್ ಅವ್ರ ಮತ್. ಗತಿ ಅಂದ್ರೆ ರಿಸಲ್ಟು ಅಥವಾ ಮುಕ್ತಿ. ಮುಕ್ತಿಗೋಸ್ಕರ ಅಥವಾ ಸದ್ಗತಿಗೋಸ್ಕರ ತಂದೆ ಏನ್ ಹೇಳ್ತಾರೆ ಅದು ಶ್ರೀಮತ, ಅದು ಮತ. ಯಾವುದನ್ನ, ಅದು ಗೀತೆಯಲ್ಲಿ ಶ್ರೀಮತ್ ಭಗವದ್ಗೀತೆ ಎಲ್ಲ ಟೋಟಲ್ ಗೀತಾ ಈ ಶ್ರೀಮತ್. कलब कलब तुमको आकर समझाता हूँ, मन मन आभव देह के सब धर्म त्याग, ಆತ್ಮಾಭಿಮಾನಿ ಭವ ಮಾಮೇಕಂ ಯಾದ್ ಕರೋ. ಇದು ತಂದೆ ಸದ್ಗುರುವಿನ ಆರ್ಡರ್. ಏನ್ ಹೇಳೋದು? ಮಕ್ಕಳೇ, ಕಲ್ಪ ಕಲ್ಪ ಬಂದು ನಾನು ತಿಳಿಸ್ತೀನಿ, ಮನ್ಮನಾಭವ, ನಿಮ್ಮ ಮನಸ್ಸನ್ನ ನನ್ನಲ್ಲಿಡಿ. ನಿಮ್ಮ ಮನಸ್ಸನ್ನ ನನ್ನನ್ನು ಬಿಟ್ರೆ ಇನ್ನೊಂದು ಕಡೆ ಹೋಗೋದಂದ್ರೆ ನೀವು ಏನಕ್ಕೆ? ಶಿಕ್ಷೆಗೆ ಅರ್ಹರು, ಪದವಿಗೆ ಅರ್ಹರಲ್ಲ.
ಇದು ನಮಗೆ ಅರ್ಥ ಆಗಬೇಕು. ಮನಸ್ಸು ಇನ್ನೊಂದು ಕಡೆ, ಬುದ್ಧಿ ಇನ್ನೊಂದು ಕಡೆ ಹೋಗಂಗಿಲ್ಲ. ದೇಹದ ಎಲ್ಲ ಧರ್ಮಗಳ ತ್ಯಾಗ ಮಾಡಿ ಆತ್ಮಾಭಿಮಾನಿಗಳಾಗಿ, ಅದನ್ನು ವರದಾನ ಕೊಡ್ತಿದ್ದಾರೆ, ಆತ್ಮ ಅಭಿಮಾನಿ ಭವ. ದೇಹದ ಧಾರಣೆಗಳೇನಿದೆ, ವಿಕಾರಗಳು ದೇಹದ ಧಾರಣೆ, ಅಯಥಾರ್ಥ ದೇಹದ ಧಾರಣೆ, ಆಸುರಿ ಮತಗಳು ದೇಹದ ಧಾರಣೆ, ಆಸುರಿ ರೀತಿ ನೀತಿಗಳು ದೇಹದ್ದೇನಿದೆ ಇದೆಲ್ಲ ದೇಹಾಭಿಮಾನ ಅಂದ್ರೆ ತಿಳ್ಕೊಳ್ಳಿ. ಆಸುರಿ ರೀತಿ ನೀತಿ ಕ್ಲಿಯರ್ ಆಗಿ ಹೇಳೋದಾದ್ರೆ ವ್ಯರ್ಥ ಯಥಾರ್ಥ ಎಲ್ಲದೂ ಅದ್ರಲ್ಲಿ ಬಂದ್ಬಿಡ್ತು ಪರ್ಸೆಂಟೇಜ್ ವೈಸ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಾನು ಒಬ್ಬನನ್ನ ನೆನಪು ಮಾಡಿ ಆತ್ಮನಾಗಿ, ಇನ್ ಬೇರೆ ನೆನಪು ಮಾಡಂಗಿಲ್ಲ, ಬೇರೆ ಬುದ್ಧಿ ಹೋಗಂಗಿಲ್ಲ. ಹಂಗಿದ್ಯಾ? ಅಭಿ ತುಮ್ ಮನುಷ್ಯ ಸೇ ದೇವತಾ ಬಂದ್ರೆ. ಯಾಕೆ ಈ ಮತ? ಈಗ ನೀವು ಮನುಷ್ಯರಿಂದ ದೇವತೆಗಳಾಗ್ತಿದ್ದೀರಾ, ಪೂಜ್ಯರಾಗ್ತಿದ್ದೀರಾ, ಸದ್ಗತಿ ಪಡ್ಕೋತಿದ್ದೀರಾ. ಸದ್ಗತಿಗೆ ಇದೆ ಆರ್ಡರ್. ಮತ ಇದೊಂದೇ. ಮನೆಗೆ ಬರ್ಬೇಕು ನೀವು. ನಿಮ್ಮದೆಲ್ಲ ಏನೋ ಎಲ್ಲ ಟೆಂಟ್ ಹಾಕೊಂಡು ಕೂತಿದ್ದೀರಲ್ಲ, ಸಂಸ್ಕಾರಗಳದ್ದು ಎಲ್ಲ, ಮೋಹಗಳದು, ರೀತಿ ನೀತಿಗಳು ಎಲ್ಲ ತೆಗೀರಿ, ಸಮಾಪ್ತಿ ಮಾಡ್ರಿ ನಿಮ್ದೆಲ್ಲ. इस राजयोग की एम ऑब्जेक्ट आई ही लक्ष्मी नारायण बनना। पढ़ाई से कोई राजा बनते नहीं, ऐसा कोई स्कूल नहीं है, गीता में ही है। तुम बच्चों को राजयोग सिखाता हूँ, आता भी तब हूँ जबकि कोई भी राजा का राज्य नहीं रहता है। मुझे एक भी मनुष्य बिल्कुल नहीं जानते. ಭಗವಾನ್ ವಾಚೇನು, ನನ್ನ ಒಬ್ಬ ಮನುಷ್ಯರೂನು ಸರಿಯಾಗಿ ತಿಳ್ಕೊಂಡಿಲ್ಲ ಮಕ್ಕಳೇ. ನಾನು ಬಂದಿರೋದೇ ರಾಜಯೋಗ ಕಲಿಸಿ ಲಕ್ಷ ಕೊಟ್ಟಿದ್ದೀನಿ. ಲಕ್ಷ್ಮೀ ನಾರಾಯಣ ತರಹ ವಿಶ್ವದ ರಾಜ್ಯಾಧಿಕಾರಿ, ಪೂಜ್ಯಾಧಿಕಾರಿಗಳು, ವಿಶ್ವದ ಮಾಲೀಕರಾಗ್ರಿ, ಪರಿಪೂರ್ಣರಾಗ್ರಿ. ವಿದ್ಯೆಯಿಂದನೇ ನೀವು ಪಢಾಯಿ ಸೆ ಕೊಯ್ ರಾಜ ಬಂತೆ ನಯ್ಯ. ಲೌಕಿಕದಲ್ಲಿ ಪಢಾಯಿ ಎಲ್ಲಿದೆ? IAS IFS ಆಗ್ತಾರೆ ಅಷ್ಟೇ, ರಾಜ ಎಲ್ಲಾಗ್ತಾರೆ? ನಾನ್ ಬರೋದು ಯಾವಾಗ? ರಾಜಯೋಗದ ವಿದ್ಯೆ ಹೇಳಕ್ಕೆ. ಯಾವಾಗ ಇಲ್ಲಿ ರಾಜಾಯಿ ಸಮಾಪ್ತಿ ಆಗ್ಬಿಡುತ್ತೆ ಜಗತ್ತಲ್ಲಿ, ಅದು ಭಾರತದಲ್ಲಿ ಎಲ್ಲ ಕಿತ್ಕೊಂಡ್ಬಿಟ್ರಲ್ಲ, ಅವಾಗ ನಾನು ಬರ್ತೀನಿ ರಾಜ್ಯ ಸ್ಥಾಪನೆ ಮಾಡಕ್ಕೆ ಅಂತಿದ್ದಾರೆ. ಗೀತೆಯಲ್ಲಿ ಇದೆಯಲ್ಲ, ನೀವು ಮಕ್ಕಳಿಗೆ ರಾಜಯೋಗ ಕಲಿಸ್ತೀನಿ ಅಂತ. बाप कहते हैं कि तुम बच्चों ने इतना बड़ा लिंग जो बनाया है वो मेरा कोई रूप नहीं है. मनुष्य कह देते हैं अखंड ज्योति रूप परमात्मा तेजोमय है. अर्जुन ने देखकर कहा बस करो, मैं सहन नहीं कर सकता हूँ. अरे बच्चा बाप का रूप देख सहन नहीं कर सके, ये कैसे हो सकता? बच्चा तो बाप को देख और ही खुश होगा ना. ಎಷ್ಟು ಸ್ವೀಟ್ ಸತ್ಚಿತ್ ಆನಂದ ಸ್ವರೂಪ ತಂದೆ ಸಾಗರ. ಅವರನ್ನು ನೋಡಿ ಆನಂದ ಆಗುತ್ತೆ. ಅಯ್ಯೋ ನಂಗೆ ಸಹನೆ ಆಗಲ್ಲ ಅಂತ ಹೇಳ್ತಾರೆ. ಆ ತಂದೆ ರೂಪ ನೋಡಿ ಮಕ್ಕಳು ಖುಷಿ ಪಡ್ತಾರೆ. ಅದು ಬಿಟ್ಬಿಟ್ಟು ಗೀತೆಯಲ್ಲಿ ಇಷ್ಟೊಂದು ತೇಜೋಮಯ ಆಗಲ್ಲ ಅಂತ ಯಾಕೆ ಹೇಳಕ್ಕಾಗುತ್ತೆ? ಇನ್ನೊಂದು ಏನ್ ಹೇಳ್ತಿದ್ರೆ, ಒಂದು ನಾನು ಅಖಂಡ ಜ್ಯೋತಿ ರೂಪನೂ ಅಲ್ಲ, ನೀವು ಇದಿಷ್ಟು ದೊಡ್ಡ ಶಿವಲಿಂಗ ಮಾಡ್ಕೊಂಡು ಕೂತಿದ್ದೀರಾ, ಅದು ನಾನಲ್ಲ. ನಾನು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದುನು ತನ್ನ ಪರಿಚಯ ಕೊಡ್ತಿದ್ದಾರೆ ಬಾಬವರು. ಅಂದ್ರೆ ಹೆಂಗ್ ತಿಳಿಸ್ಬೇಕು ಅನ್ಯರಿಗೆ, ಇದು ಹೇಳ್ಕೊಡ್ತಾನೂ ಇದ್ದಾರೆ, ನಮಗೆ ಜ್ಞಾನನೂ ಕೊಡ್ತಿದ್ದಾರೆ. बाप कहते कि मेरा कोई ऐसा रूप थोड़े ही है, मैं हूं ही परमपिता अर्थात परे ते परे रहने वाला परमात्मा माना परमात्मा. फिर गाते हैं परमात्मा मनुष्य सृष्टि का बीज रूप है, उनकी भगत महिमा करते हैं. सतयुग त्रेता में कोई महिमा नहीं करते क्योंकि वहां तो सुख है. गाते भी है दुख में सिमरण सब करें, सुख में करे न कोई. इनका भी अर्थ नहीं समझते हैं, तोते मुआफिक सब कहते रहते हैं. ಇದು ಇಂಪಾರ್ಟೆಂಟ್. ತಂದೆ ಹೇಳ್ತಿರೋದು, ನಾನು ಪರಂಪಿತ ಪರಮಾತ್ಮ, ಪರೇತೆ ಪರೆ ಅಂದ್ರೆ ದೂರದಲ್ಲಿರ್ತಕ್ಕಂಥ ಪರಲೋಕದಲ್ಲಿರ್ತಕ್ಕಂಥ ತಂದೆ ಪರಮಾತ್ಮ, ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದೀನಿ. ಭಕ್ತರು ಹಿಂಗೆ ತಾನೇ ಮಹಿಮೆ ಮಾಡೋದು, ನೀನ್ ಬೀಜರೂಪನಾಗಿದ್ಯಾ, ನೀನ್ ಅನಂತನಾಗಿದ್ಯಾ, ನೀನ್ ಅದು ಇದು ಅಂತ. ಸತ್ಯ ತ್ರೇತಾಯುಗದಲ್ಲಿ ಇದೆಲ್ಲ ಭಕ್ತಿ ಮಹಿಮೆಗಳು ಶಾಸ್ತ್ರಗಳಿರಲ್ಲ, ಯಾಕೆಂದ್ರೆ ಅಲ್ಲಿರೋದೇ ಸುಖ.
ಗಾಯನ ಏನಿರೋದು ದುಃಖದಲ್ಲೆಲ್ಲ ಸ್ಮರಣೆ ಮಾಡ್ತಾರೆ, ಸುಖದಲ್ಲಿ ಯಾರು ನನ್ನ ನೆನಪು ಮಾಡಲ್ಲ ಅಂತ. ಇದ್ರ ಅರ್ಥನೂ ಗೊತ್ತಿಲ್ಲ. ತೋತೆ ಮುಹಾಫಿಕ್ ಗಾತೆ ರೇತೆ ಅಂತಾರೆ ಬಾಬಾ. ಗಿಳಿಗೆ ಅದ್ರ ಅರ್ಥ ಗೊತ್ತಾಗಲ್ಲ. ನೀನ್ ನಲ್ಲಿ ಮೇಲೆ ಕೂತ್ಕೋಬೇಡ ಅಂದ್ರೆ ನಲ್ಲಿ ಮೇಲೆ ಕೂತ್ಕೊಂಡೇ ಹೇಳುತ್ತೆ ಈ ನಲ್ಲಿ ಮೇಲೆ ಕೂತ್ಕೋಬೇಡ ಅಂತ. ಅಂದ್ರೆ ಅದಕ್ಕೆ ಏನೇ ಶಬ್ದಗಳ ಅರ್ಥ ಗೊತ್ತಿಲ್ಲ, ರಿಪಿಟೇಷನ್ ಅಷ್ಟೇ ಗೊತ್ತು. ಹಂಗೆ ಬಾಬಾ ಹೇಳೋದು, ನೀವು ಮಕ್ಕಳು ಸುಮ್ಮನೆ ಹಾಡ್ಕೊಂಡು ಬಂದ್ರಿ, ಗಾಯನ ಮಾಡ್ಕೊಂಡು, ಯಾವಾಗ ಬಂದು ಸುಖ ಕೊಡ್ತಾರೆ, ದುಃಖ ದೂರ ಮಾಡ್ತಾರೆ ಅದು ಗೊತ್ತಾಗ್ಲಿಲ್ಲ. सुख कब होता दुख कब होता भगत की ही तो बात है। 5000 वर्ष पहले स्वर्ग था, फिर त्रेता में 2 कला कम हुई, सतयुग त्रेता में दुख का नाम नहीं होगा। आई ही सुखधाम स्वर्ग कहने से मुख मीठा होता, हेवन में फिर दुख कहां से आया। कहते हैं ना वहां भी कंस जरासिंध आदि थे, परंतु ये हो नहीं सकता। ಗಾಯನ ಅಂತೂ ಮಾಡ್ಕೊಂಡು ಬಂದ್ವಿ, ಸುಖದ ಟೈಮು ಗೊತ್ತಾಗ್ಲಿಲ್ಲ, ದುಃಖದ ಟೈಮು ಗೊತ್ತಾಗ್ಲಿಲ್ಲ, ಏನೆಲ್ಲ ಆಗೋಯ್ತಲ್ಲ, ಏನು ಅರ್ಥನೇ ಆಗ್ಲಿಲ್ಲ. ತಂದೆ ಹೇಳದ್, ನಾನು ಸುಖಧಾಮದ ಸ್ಥಾಪನೆ ಮಾಡ್ತೀನಿ ಅಂದ್ರೆ ಅದು ಎಷ್ಟು ಚೆನ್ನಾಗಿದೆ. ಸುಖಧಾಮ ಅಂದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ ಬಾಬಾ. ಹೆವೆನ್ನಲ್ಲಿ ದುಃಖ ಹೆಂಗ್ ಬರುತ್ತೆ ಮಕ್ಕಳೇ? ಅದಕ್ಕೆ ತಾನೇ ನಮ್ಮನ್ನೆಲ್ಲ ಕರ್ಕೊಂಡು ನಡಿ ನೀನು ಅಂತ ಹೇಳಿದ್ದು. ಅಷ್ಟು ಸುಖದ ಜಗತ್ತಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಿದೆ. ಇನ್ನೊಂದೇನು ಬಾಬಾ ಹೇಳ್ತಾರೆ, ಸರಿ ಮಕ್ಕಳೇ, ಸ್ವರ್ಗ ಇತ್ತು, ಅದರಲ್ಲಿ ಕಂಸ ಜರಾಸಿಂದ ರಾವಣ ಎಲ್ಲರನ್ನು ತಂದ್ಬಿಟ್ಟು ಸ್ವರ್ಗನು ನರಕ ಮಾಡ್ಬಿಟ್ರು. ಭಗತ್ ಸಮಜ್ತೆ ಹಮ್ ನೌದಾ ಭಕ್ತಿ ಕರ್ತೆ ತೋ ದೀದಾರ್ ಹೋತಾ, ದೀದಾರ್ ಹೋನಾ ಗೋಯಾ ಹಮ್ಕೋ ಭಗವಾನ್ ಮಿಲ. ಬರೀ ಸಾಕ್ಷಾತ್ಕಾರದ ಬೆಲೆ ಇದೆ ಭಕ್ತಿಯಲ್ಲಿ. ನಾವು ನವದಾ ಭಕ್ತಿ ಮಾಡಿದ್ರೆ ಸಾಕ್ಷಾತ್ಕಾರ ಆಗುತ್ತೆ, ಅದ್ರಲ್ಲಿ ನಮಗೆ ಸದ್ಗತಿ ಸಿಗುತ್ತೆ. ಬಾಬಾ ಹೇಳ್ತಾರೆ ಏನು ಸಿಕ್ಕಲ್ಲ. लक्ष्मी की पूजा की, उनका दर्शन हुआ, बस हम तो पार हो गए, इसमें ही खुश हो जाते, परंतु है कुछ नहीं, अल्पकाल के लिए सुख मिलता, दर्शन हुआ कलास, ऐसे तो नहीं मुक्ति जीवन मुक्ति को पा लिया, कुछ भी नहीं. चाहे ಲಕ್ಷ್ಮೀ ಮಾಡ್ತಾರೋ, ಯಾರ್ದೋ ದರ್ಶನ ಆಯ್ತು ಖುಷಿ ಆಗ್ಬಿಡ್ತಾರೆ, ಓ ಎಲ್ಲ ಸಿಕ್ಬಿಡ್ತು ಅಂತ. ಬಾಬಾ ಹೇಳ್ತಾರೆ ಮುಕ್ತಿ ಜೀವನ್ ಮುಕ್ತಿ ಅಂತ ಸಿಗೋಕ್ ಸಾಧ್ಯ ಇಲ್ಲ. ಅಷ್ಟೇ ದರ್ಶನ, ಒಂದ್ ಚಿತ್ರ ನೋಡಿದ್ರು ಫಿನಿಶ್ಡ್ ಆಗೋಯ್ತು. ಏನ್ ಸಿಕ್ತೋ? बाबा ने सीढ़ी पर समझाया है, भारत ऊंचते ऊंच था, भगवान भी ऊंचते ऊंच है, भारत में ऊंचते ऊंच वर्षा है इन लक्ष्मी नारायण का. जब स्वर्ग था सतो प्रधान थे, फिर कलयुग अंत में सब तमो प्रधान होते. ಇದು ಇಂಪಾರ್ಟೆಂಟ್. ಏನ್ ಹೇಳ್ತಾರೆ ಬಾಬಾ? ಹೈಯೆಸ್ಟ್ ಅಲ್ಲ ಹೈಯೆಸ್ಟ್ ಭಗವಂತ ಅಂದ್ರೆ ಅವನ ಆಸ್ತಿನೂ ಹೈಯೆಸ್ಟೇ ಇರುತ್ತಲ್ಲ. ಸೊ ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ಲಕ್ಷ್ಮೀ ನಾರಾಯಣನ ಆ ಸ್ವರೂಪನೇ ತಂದೆ ಕೊಡೋ ಆಸ್ತಿ. ಅರ್ಥಾತ್ ಪರಿಪೂರ್ಣ ವಿಶ್ವದ ಮಾಲೀಕರನ್ ಮಾಡೋದಂದ್ರೆ ಅರ್ಥ ಏನೋ, ಜಗತ್ತಿನ ಮುಂದೆ ಅತಿ ದೊಡ್ಡ ರೆಸ್ಪೆಕ್ಟಬಲ್ ಪೊಸಿಷನ್, ಪೂಜ್ಯಾಧಿಕಾರಿ, ರಾಜ್ಯಾಧಿಕಾರಿ. ರಾಜನಿಗೆ ಇಡೀ ವಿಶ್ವ, ಈಗ ಯಾವ ದೇಶದ ರಾಜ, ಆ ದೇಶದವರೆಲ್ಲ ರೆಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ರಾಜ ಆಗೋದಲ್ಲ, ರಾಜ್ಯದ ಪ್ರಶ್ನೆ ಅಲ್ಲ ಇದು, ಸೆಲ್ಫ್ ರೆಸ್ಪೆಕ್ಟ್. ನಾನು ಆತ್ಮ, ಇಲ್ಲಿನೂ ಸ್ವರಾಜ್ಯ ಅಧಿಕಾರಿ ಆತ್ಮ, ಗುಲಾಮಿ ಸರಿ ಇಲ್ಲ, ಮರ್ಯಾದೆ ಕಳ್ಕೊಳ್ಳೋದು, ಸಂಸ್ಕಾರಗಳ ಗುಲಾಮಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈಗೆಲ್ಲ ಸತೋ ಪ್ರಧಾನರಿದ್ದ ದೇವತೆಗಳು ಕಲಿಯುಗದ ಅಂತ್ಯದಲ್ಲಿ ಬರೋಷ್ಟೊತ್ತಿಗೆ ಏನಾಗ್ತಾರೆ? तमो प्रधान पुकारते हैं ना कि हम बिल्कुल ही पतित हो गए हैं. बाबा कहते हैं मैं कल्प के संगम पर आता हूँ, तुमको राजयोग सिखाने. मैं जो हूँ जैसा हूँ, मुझे यथार्थ रीति कोई नहीं जानते हैं. तुम्हारे में भी नंबरवार पुरुषार्थ अनुसार जानते हैं. सीढ़ी वाला चित्र दिखाना है. ये भारत की सीढ़ी, ಸತ್ಯುಗ್ ಮೇ ದೇವಿ ದೇವತಾ ಐತೆ. ಸಿ ಅಂಡರ್ಲೈನ್ ಮಾತಿದು. ಮಕ್ಕಳೇ, ನೀವು ಕರೆದ್ರಿ ಬಾಬಾ ನಾವೆಲ್ಲ ಪತಿತರು ತಮೋಗುಣಿ ಆದ್ವಿ, ಬಂದು ಪಾವನ ಮಾಡು. ನಾನೀಗ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ, ಈಗ ಬಂದಿದ್ದೀನಿ ಅಂದ್ರೆ ನನ್ನನ್ನು ಸರಿಯಾಗಿ ತಿಳ್ಕೊಂಡು ನನ್ನ ಮತದ ಮೇಲೆ ನಡಿಬೇಕಲ್ವಾ. ಆದರೆ ನನ್ನ ಮಕ್ಕಳಲ್ಲಿನೂ ನಾನು ಯಾರು, ನಾನು ಏನು, ನಾನು ಹೆಂಗ್ ಬಂದಿದ್ದೀನಿ ಅನ್ನೋದನ್ನ ನಂಬರ್ ವಾರ್
ಪುರುಷಾರ್ಥ ಅನುಸಾರವಾಗಿ ತಿಳ್ಕೊಂಡಿದ್ದಾರೆ. ಹೆಂಗ್ ಕಾಣುತ್ತೆ ತಿಳ್ಕೊಂಡಿದಾರ ಇಲ್ವಾ ಅಂತ? ಆ ಎಷ್ಟು ಶ್ರೀಮತದ ಪ್ರಮಾಣ ನಡೀತಾರೆ ಅದು ಪ್ರೂಫ್. ಇವರಿಗೆ ಅರ್ಥ ಆಯ್ತಾ ಬಾಬಾ ಇಲ್ಲ ಅನ್ನೋದಕ್ಕೆ. ಹೆಜ್ಜೆ ಹೆಜ್ಜೆಗೆ ಶ್ರೀಮತದ ಉಲ್ಲಂಘನೆ ಅಂದ್ರೆ ತಲೆ ಒಳಗಡೆ ಏನು ಬಿಲ್ಲ ಅಂತ. ಬಾಬಂದ್ ಇನ್ಸಲ್ಟ್ ಅಂತೂ ದೊಡ್ಡ ಇನ್ಸಲ್ಟೇ. ನಾನು ತಲೆ ಒಳಗೆ ಕೂತ್ಕೊಳ್ಳಿಲ್ಲ. ಪರಮಾತ್ಮ ಬಂದು ನಮ್ಮನ್ನ ಸಂಪೂರ್ಣ ಪಾವನ ಮಾಡ್ತಾರೆ ಅಂದ್ರೆ ಪತಿತರಾಗೋ ಕಾರಣನೇ ದೇಹಾಭಿಮಾನ. ಅದು ಬಿಡ್ಬೇಕನ್ನೋದಾದ್ರೂ ಬುದ್ಧಿ ಇರ್ಬೇಕಲ್ವಾ? ಬುದ್ಧಿ ಬರೀ ಬೇರೆಯವ್ರ ಕಡೆ ಇದ್ರೆ ಹೆಂಗೆ? ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಭಾರತದ ಚಿತ್ರ. ಯಾವುದು? ಸಿಡಿ. ಭಾರತದ ಉತ್ಥಾನ ಪತನದ ಕತೆ. ನೀವೇ ದೇವಿ ದೇವತೆಗಳಾಗಿದ್ರಲ್ವ ಮಕ್ಕಳೇ. 5000 ವರ್ಷ ಪೆಹಲೆ ಭಾರತ ಐಸಾ. ಜನಕ್ಕೆ ತೋರಿಸಿ ಭಾರತ 5000 ವರ್ಷದ ಹಿಂದೆ ಎಷ್ಟು ಸುಂದರವಾಗಿತ್ತು. शास्त्रों में लाखों वर्ष का कल्प लिख दिया है. बाप कहते हैं कि लाखों वर्ष का नहीं, कल्प 5000 वर्ष का है. सतयुग, त्रेता, नई दुनिया, द्वापर, कलयुग, पुरानी दुनिया. आधा आधा होता है. नई दुनिया में तो तुम भारतवासी थे. बाप समझाते हैं, मीठे बच्चे अभी तुम अपने जन्मों को जानते हो, बाकी कोई रत आदि की तो बात ही नहीं है. कृष्ण तो सतयुग का प्रिंस था ना. ಎಲ್ಲ ನಿದ್ದೆ ಮಾಡಂಗ್ ಮಾಡ್ಬಿಟ್ರು. ಲಕ್ಷಾಂತರ ವರ್ಷ ಕಲ್ಪ, ಲಕ್ಷಾಂತರ ಜನ್ಮಗಳು. ಸರಿ, ಎಲ್ಲ ಆರಾಮಾಗಿ ಮಲ್ಕೊಂಡಿರಿ ಅಂತ. ಬಾಬಾ ಹೇಳೋದು ಇದು ಬರೀ 5000 ವರ್ಷದ ಚಕ್ರ. ಸತ್ಯ, ತ್ರೇತಾಯುಗ ಹೊಸ ಪ್ರಪಂಚ, ದ್ವಾಪರ ಕಲಿಯುಗ ಹಳೆ ಪ್ರಪಂಚ. 5000 ವರ್ಷದಲ್ಲಿ ಇದೆಲ್ಲ ಫುಲ್ ರಿಪೀಟ್ ಆಗ್ಬೇಕಾಗತ್ತೆ ಆದ. ಇದು ಬಾಬಾ ಹೇಳೋದು ಹೊಸ ಜಗತ್ತಲ್ಲಿ ನೀವು ಭಾರತವಾಸಿಗಳಷ್ಟೇ ಇದ್ದಿದ್ದು. ಇಡೀ ಸೃಷ್ಟಿ ಭಾರತ ಅನ್ನಿಸ್ಕೊಳ್ತು, ಇದು ಗೊತ್ತಿಲ್ಲ ಯಾರಿಗೆ. ತಂದೆ ಹೇಳೋದು, ಮಧುರ ಮಕ್ಕಳೇ, ನೀವು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿಲ್ಲ. ನಾನು ಬಂದು ತಿಳಿಸ್ತಿದ್ದೀನಿ. ಬಟ್ ತಿಳಿಸ್ಲಿಕ್ಕೆ ನಾನು ಅದು ಎಂತ ಗೋಡಾಗಾಡಿ, ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಹೇಳಲಿಲ್ಲ. ಆರತದಲ್ಲಿ ಕೃಷ್ಣನೂ ಹೇಳಲಿಲ್ಲ. ಕೃಷ್ಣ ಸತ್ಯುಗದ ಪ್ರಿನ್ಸು, ಆತನಿಗೇನಕ್ಕೆ ಗೋಡಾಗಾಡಿ? ಮಹಲ್ಗಳ ಮುಂದೆ ಅಷ್ಟು ಸುಂದರವಾದ ವಿಮಾನಗಳು, ಪುಷ್ಪಕ ವಿಮಾನಗಳಿರುತ್ತೆ, ಅವನಿಗೆ ಗೋಡಾಗಾಡಿ ಏನಕ್ಕೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದು ಪ್ರಶ್ನೆ ಇಲ್ಲ. कृष्ण का वो रूप सिवाय दिव्य दृष्टि से ही देखा जाता. ಬೇರೆ ತರ ನೋಡಕ್ಕಾಗದೇ ಇಲ್ಲ. ಕೃಷ್ಣನ ಸುಂದರ ಸ್ವರೂಪ, ಆ ರೂಪ ಇಲ್ಲಿ ಇಲ್ವೇ ಇಲ್ಲ ಅಂತಾರೆ ಗುಲ್ಜಾರ್ದಾದಿ ಅಥವಾ ಯಾರೇ ನೋಡಿದರೆ ಅವರೆಲ್ಲರೂ ಅದನ್ನು ವರ್ಣನೇನೂ ಮಾಡಕ್ಕಾಗಲ್ಲ. ಯಾವ ಆರ್ಟಿಸ್ಟನು ಆ ಸುಂದರತೆಯನ್ನ ತರಕ್ಕಾಗಲ್ಲ. ಇದೆಲ್ಲ ಏನ್ ಮಾಡಿದರೆ ಇದೇನೇನು ಇಲ್ಲ ಅಂತಾರವರು. ಅದಕ್ಕೆ ಹೇಳ್ತಿದ್ದಾರೆ, ये चैतन्य रूप से तो सतयुग में थे, फिर कब वो रूप मिल नहीं सकता. फिर तो नाम रूप देश काल सब बदल जाता. 84 जन्म लेते, 84 जन्मों में 84 माँ बाप मिलते. भिन्न भिन्न नाम रूप ಆಕ್ಯುಪೇಷನ್ ಹೋತಾ है. ಸತ್ಯುಗದ ಆ ರೂಪ ಸತೋ ಪ್ರಧಾನ ರೂಪ ಅಲ್ಲ, ಬೇರೆ ಜನ್ಮಗಳಲ್ಲಿ ಇರಕ್ಕಾಗಲ್ಲ. 84 ಜನ್ಮ ಅಂದ್ರೆ 84 ನಾಮರೂಪ, ದೇಶ ಕಾಲ ಚೇಂಜ್ ಆಗುತ್ತೆ. 84 ತಂದೆ ತಾಯಿಗಳು ಚೇಂಜ್ ಆಗ್ತಾರೆ, ಎಲ್ಲ ಚೇಂಜ್ ಆಗುತ್ತೆ. ಇದೆಲ್ಲ ಯಾರು ತಿಳ್ಕೊಳ್ಳೇ ಇಲ್ಲಲ್ಲ. ಮತ್ತೆ ಭಿನ್ನ ಭಿನ್ನ ನಾಮರೂಪದಲ್ಲಿದ್ರೆ ಆಕ್ಯುಪೇಷನ್ ಚೇಂಜ್ ಆಗ್ಬಿಡುತ್ತೆ, ರೂಪ ಚೇಂಜ್ ಆದಂಗೆ. तो ये भारत की सीढ़ी है. अभी तुमो कौन? ब्राह्मण कुलभूषण. बाप ने कल्प पहले भी आकर तुमको देवी देवता बनाया था. वहां तुम सर्वोत्तम कर्म करते थे. तुम सदा सुखी थे. 21 जन्म. ಕೇಳ್ರಿ, ಅಟೆನ್ಷನ್ ಪ್ಲೀಸ್. ಹೆಂಗಿದ್ವಿ ಸತ್ಯುಗದಲ್ಲಿ? ಸರ್ವೋತ್ತಮ ಕರ್ಮಗಳನ್ನು ಮಾಡ್ತಕ್ಕಂಥವ್ರಾದ್ರಿ. ಅಲ್ಲೋಗಿ ಕಲಿಯೋದ, ಇಲ್ಲೇ ಕಲ್ತ್ಕೋಬೇಕಾ? ಸರ್ವೋತ್ತಮ ಕರ್ಮಗಳೇನು ಯೋಚನೆ ಮಾಡಿ. ಯೋಗದ ರಿಸಲ್ಟ್ ಅಂತಂದ್ರೆ ಕರ್ಮದ ಯಾವುದೇ ಲೆಕ್ಕಾಚಾರ ಆಗಂಗಿಲ್ಲ. ದೇಹವ್ರ ದೇಹಿ ಅಲಗ್. ಬಿಲ್ಕುಲ್ ಒಬ್ಬ ತಂದೆಯ ಲಗನ್ನಲ್ಲಿ ಬುದ್ಧಿ ಉಪ್ರಾಮ್ ಇಲ್ಲಿಲ್ಲ. ಆ ಸ್ಥಿತಿಯನ್ನು ಪಡ್ಕೊಂಡು ನಾವು ಎಷ್ಟು ದೂರ ಇದ್ದೀವಿ, ಎಷ್ಟು ಹತ್ರ ಇದ್ದೀವಿ. ಯಾಕೆಂದ್ರೆ ಸತ್ಯುಗದ ಕರ್ಮ ಅಕರ್ಮ. ಹೇಳ್ತಾರೆ ಇಲ್ಲಿ ಅಷ್ಟು ಸ್ಥಿತಿ ಹಂಗಿರುತ್ತೆ, ಕರ್ಮದ ಲೆಕ್ಕ ಆಗೋದಿಲ್ಲ. ಏನ್ ಪಾರ್ಟ್ ಇದೆ ಅದು ಮಾಡ್ತಾ ಹೋಗ್ತಾರೆ.
ನಾನು ಮಾಡ್ತಿದ್ದೀನಿ ನಾನು ಅನ್ನೋದು ಡಿಲೀಟ್ ಆಗೋಯ್ತು. ಬಾಬಾ ಸೇವಾರ್ಥವಾಗಿ ಏನು ಮಾಡ್ತಾರೆ, ತಂದೆನೂ ಅವ್ರಿಗೆ ಕೊಡ್ತಾ ಇದ್ದಾರೆ, ತಾನಿಲ್ಲ ಅನ್ನೋದನ್ನು ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. ಯೋಗದ ಸಿದ್ಧಿ ಎಷ್ಟು ಹೈಯೆಸ್ಟ್ ಅದು ಯೋಚನೆ ಮಾಡ್ಬೇಕು. ಸರ್ವೋತ್ತಮ ಕರ್ಮಗಳು ಯೋಗದ ಪ್ರೂಫ್, ಥರ್ಡ್ ಕ್ಲಾಸ್ ಕರ್ಮಗಳಲ್ಲ. ಮಕ್ಕಳೇ, ನಾನು ಬಂದು ನಿಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡಿದ್ದೆ ಅಂದ್ರೆ ನಿಮಗಿಂತಹ ಶ್ರೇಷ್ಠ ಕರ್ಮಗಳನ್ನು ಕಲಿಸಿದ್ದೆ ಬ್ರಾಹ್ಮಣ ಜನ್ಮದಲ್ಲಿ. ನೀವು ಅಂತಹ ಶ್ರೇಷ್ಠ ಸರ್ವೋತ್ತಮ ಕರ್ಮಗಳು, ಉತ್ತಮರಲ್ವಾ ಬ್ರಾಹ್ಮಣರಂದ್ರೆ, ಮಾಡಿ ನೀವು ದೇವತೆಗಳಾದ್ರಿ ಅಂತ ಹೇಳ್ತಿದ್ದಾರೆ. ಇದು ಬುದ್ಧಿಗೆ ಹೋಗ್ಬೇಕು, ತುಂಬ ಸರಿಯಾಗಿ ಹೋಗ್ಬೇಕು. ಪರಚಿಂತನೆ, ಪರದರ್ಶನ, ಪರಮತ, ಪರದೋಷ, ಪರಾಯೇ ಪುರಾಣೆ. ಹಳೇ ಮಾತು, ಬೇರೆಯವರ ಮಾತು, ಬೇರೆ ಕತೆಗಳು, ಒಬ್ಬರಿಗೊಬ್ಬರಿಗೆ ಹೇಳಿ ಮಾಡೋದು ಜವಾಬ್ದಾರಿ ಯಾರು ಕೊಡ್ಲೇ ಇಲ್ಲ. ಇದು ಪ್ರಾಹಿಬಿಟೆಡ್. ಇದು ನಾನ್ ವೆಜ್ ತಿನ್ನೋದು, ನಾನ್ ವೆಜ್ ತಿನ್ಸೋದು, ಸೀದಾ ಮಾತು. ಬಾಬೂರು ವಿಷ್ಣುವಂಶಿ ಅನ್ನೋ ಮುರುಳಿಯನ್ನು ಹೋದ್ರೆ ಅಂದಾಗ ನಿಮ್ ಶುದ್ಧಿ ಎಲ್ಲಿದೆ? ಶುದ್ಧಿ ಇಲ್ವೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಬುದ್ಧಿಯಲ್ಲಿ ಬಾಬನ್ ಮಾತು ಬಿಟ್ರೆ ಇನ್ನೊಂದು ಬರ್ಲೇ ಕೂಡ್ದು. ಯಾವ ಜವಾಬ್ದಾರಿ ಯಾರಿಗೂ ಕೊಡ್ಲಿಲ್ಲ, ನೀವು ಬೇರೆ ಕತೆ ಮಾತಾಡ್ರಿ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸರ್ವೋತ್ತಮ ಕರ್ಮಗಳನ್ನು ಮಾಡಿದ್ರಿ ತುಮ್ ಸದಾ ಸುಖಿ ತೇ ಕೀಶ್ ಜನ. ಕರ್ಮಗಳ ಶ್ರೇಷ್ಠತೆಯ ಕಾರಣನೇ 2 ಯುಗಗಳ ಕಾಲ ನೀವು ಸುಖಿಯಾಗಿದ್ರಿ, 21 ಜನ್ಮ. फिर तुमको इस दुर्गति में किसने पहुंचाया? मैंने कल पहले तुमको सदगति दी थी, फिर 84 जन्म लेते जरूर उतरना पड़े. सूर्यवंशी में ये 8 जन्म, चंद्रवंशी 12, फिर ऐसे उतरते आए हो. तुम ही सो पूज्य देवता थे, तुम ही पुजारी पतित बने. भारत अब कंगाल है, भगवान वाच. तुम जो 100% पवित्र और सॉल्वेंट एवर हेल्दी वेल्दी थे. एवर हेल्दी एवर वेल्दी, कोई रोग दुख की बात नहीं थी. सुखदाम था उसको, सुखदाम को क्या कहेंगे? उसको कहते हैं अल्लाह की गार्डन ऑफ अल्लाह, गार्डन ऑफ अल्लाह, अल्लाह का बगीचा. स्वयं अल्लाह बंद ನಾನು बगीचा ಮಾಡಿದೆ ಅಂತಿದ್ದಾರೆ ನೋಡ್ರಿ. जो देवी देवता थे वो भी कांटे बन गए, अभी जंगल बन गया. ದೇವತೆಗಳು ಮುಳ್ಳಾಗ್ಬಿಟ್ರು, ಎಲ್ಲ ಪಾಪ ಕರ್ಮಗಳನ್ನು ಮಾಡ್ಬಿಟ್ಟು. ಇಲ್ಲಿನೂ ಪರಸ್ಪರ ಮುಳ್ಳು ಚುಚ್ತಾನೆ ಇರ್ತಾರಲ್ಲ. ದೇಹಾಭಿಮಾನ ಅಂದ್ರೆ ದುಃಖ ಕೊಡೋದು ತಗೊಳ್ಳೋದು. ಸೂಕ್ಷ್ಮವಾಗಾದ್ರೂ ಕೊಡ್ತಾರ, ಸ್ಥೂಲವಾಗಾದ್ರೂ ಕೊಡ್ತಾರ, ಅಂತೂ ಅದೇ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ, ನಾನ್ ಬಂದು ನಿಮಗ್ ಸದ್ಗತಿಯನ್ನು ಕೊಟ್ಟೋಗಿದ್ದೆ, ನೀವ್ ಹೆಂಗ್ ಇಳಿದ್ರಿ? ಯಾರು ನಿಮ್ಮನ್ ದುರ್ಗತಿಯಲ್ಲಿ ಮುಟ್ಟಿದ್ದು? ಬಟ್ ಆತ್ಮ ದೇಹ ತಗೊಳ್ತಾ ಬಿಡ್ತಾ ಕೆಳಗಡೆ ಇಳಿತಾ ಬರುತ್ತೆ. 84 ಜನ್ಮಗಳ ಲಾಸ್ಟ್ ಅಲ್ಲಿ ಬಂದು 8 ಜನ್ಮ 12 ಜನ್ಮ ಸತ್ಯ ತ್ರೇತಾಯುಗದಲ್ಲಿ ತಗೊಳ್ತಾ ಇಳಿತಾ 100% ಹೆಲ್ದಿ ವೆಲ್ದಿ ಪವಿತ್ರವಾಗಿದ್ದವರು, ಯಾವ ರೋಗ ದುಃಖ ಇಲ್ಲದೆ ಇರೋರು ಬಂದು ಹೆಂಗಾಗ್ಬಿಟ್ರಿ ನೋಡಿ ಮಕ್ಕಳೇ. ಗಾರ್ಡನ್ ಆಫ್ ಅಲ್ಲ ಮಾಡಿ ಹೋದ್ರೆ ಎಲ್ಲ ಜಂಗಲ್ ಆಗೋಯ್ತು. ನೀವು ದೇವಿ ದೇವತೆಗಳು ಮುಳ್ಳಾಗ್ಬಿಟ್ರಲ್ಲ. बाप कहते हैं काम महाशत्रु है, इन पर जीत पहनो. जंगल में कांटे लगते हैं ना, इसने आदि मध्य अंत को तुमको दुख दिया है. ಆದಿ ಮಧ್ಯ ದ್ವಾಪರದ ಆದಿಯಿಂದನೇ ದುಃಖ ಶುರುವಾಯಿತು, ಕಾಮ ವಿಕಾರದಿಂದ. ಇದು ದೊಡ್ಡ ಮುಳ್ಳು. ಕಾಮನೆಗಳೂನು ಮುಳ್ಳೆ. ಇಚ್ಛೆ, ನಾನು ಅನ್ನೋದು, ನಂದು ಅನ್ನೋದೇನಿದೆ, ನಾನೇ, ನಂದೇ ದೊಡ್ಡಸ್ತಿಗೆ, ನಂದೇ ಸಾಮ್ರಾಜ್ಯ, ನಂದೇ, ನಾನೇ, ನಾನು 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 ನಾನು. ಅದರ ಹಿಂದೆ ಏನ್ ಸ್ವಾರ್ಥ ಇದೆ, ಅದೇ ಒಂದು ದೊಡ್ಡ ಮುಳ್ಳು. ಕಾಮ ವಿಕಾರದ ಇನ್ನೊಂದು ರೂಪಗಳು. ಅರ್ಥವೇ ಆಗಲ್ಲ ಇವೆಲ್ಲ. ಇಚ್ಛೆ ಕಾಮನೆಗಳು ಹೆಂಗ್ ಬರ್ತದೆ ಅನ್ನೋದು ಒಂದು ಸ್ವಲ್ಪ ಒಬ್ಬರಿಗೇನಾದ್ರೂ ಅಂದ್ರೆ ಅದಷ್ಟು ಫೀಲಿಂಗು, ಅಷ್ಟು ಹೆಚ್ಚು ಕಡಿಮೆ. ಎಷ್ಟು ಎಲ್ಲ ಹಿಡ್ಕೊಂಡು ಕೂತಿರೋದು, ಇವೆಲ್ಲ ಏನದು? ಸ್ವಾರ್ಥ. ಎಲ್ಲ ಕಾಮ ವಿಕಾರದ ಅಂಶನೇ.
ಅದು ಇನ್ನೊಂದು ರೂಪ ತಗೊಂಡೊಟ್ಟೋಗ್ತದೆ, ಅರ್ಥವೇ ಆಗಲ್ಲ ಮನುಷ್ಯರಿಗೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಇದರಿಂದ ಆದಿ ಮಧ್ಯ ದುಃಖ ಸಿಕ್ತು ಅಂದ್ರೆ ಇದರ ಮೇಲೆ ವಿಜಯ ಪಡ್ಕೊಳ್ಳಿ. ಏಕ್ ದೋ ಪರ್ ಕಾಮ್ ಕಟಾರಿ ಚಲಾನಾ ಯೇ ಸಬ್ಸೆ ಬಡೇ ते बड़ा पाप है. बाप बैठ अपना परिचय देते हैं कि मैं परम धाम में रहने वाला परम आत्मा हूँ. मुझे कहते हैं मैं सृष्टि का बीज रूप परम आत्मा में सबका बाप हूँ. सभी आत्माएं बाप को पुकारते हैं, हे परम पिता परमात्मा. ಮಕ್ಕಳೇ ಒಬ್ಬರಿಗೊಬ್ಬರು ಕಾಮವಿಕಾರಕ್ಕೆ ವಶರಾಗಂಗೆ ಇಲ್ಲ. ಇದೊಂದು ದೊಡ್ಡ ತಲೆ ತೆಗ್ದಂಗೆ, ದೊಡ್ಡ ಖಡ್ಗ ತಗೊಂಡು, ಅಷ್ಟು ದೊಡ್ಡ ಪಾಪ ಕರ್ಮ ಅದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದ್ರ ವಶದಲ್ಲಿ ಬರಬೇಡಿ ಮಕ್ಕಳೇ, ನಾನು ಬಂದು ನನ್ನ ಪರಿಚಯ ಕೊಡ್ತಿದ್ದೀನಿ. ಈಗ ನಾನು ಪರಂಧಾಮದಲ್ಲಿ ಇರ್ತಕ್ಕಂಥ ಪರಂಪಿತ ಪರಮಾತ್ಮ ಹೇಳ್ತಿರೋದು, ಬಂದಿರೋದು. ಮಕ್ಕಳೇ ವಿಕಾರಗಳನ್ನು ಗೆಲ್ಲಿ, ಅದರಲ್ಲಿ ಕಾಮ ಗೆಲ್ಲಿ ಅಂತ. ನನ್ನನ್ನ ಮನುಷ್ಯ ಸೃಷ್ಟಿಯ ಬೀಜರೂಪ ಪರಮಾತ್ಮ ಅಂತ ಹೇಳ್ತಾರೆ. ನಾನು ಎಲ್ಲರ ತಂದೆ ಆಗಿದ್ದೀನಿ. ನನ್ನನ್ನು ಎಲ್ಲ ಆತ್ಮಗಳು ಕರೀತಿದ್ದಾರೆ ಹೇ ಪರಂಪಿತ ಪರಮಾತ್ಮ ಅಂತ. ಜೈಸೆ ತುಮಾರಿ ಆತ್ಮ ಸ್ಟಾರ್ ಮಿಸಲ್ है, बाबा भी परम आत्मा स्टार है, छोटा बड़ा नहीं है. बाप कहते हैं मैं अंगुष्ठे मिटल भी नहीं, मैं परमात्मा हूँ, तुम सबका बाप. ಎಷ್ಟು ಸಾರಿ ತನ್ನ ಪರಿಚಯ ಕೊಡ್ತಿದ್ದಾರೆ ಬಾಬಾ. उसको कहा जाता है सुप्रीम सोल नॉलेजफुल. बाप समझाते हैं मैं नॉलेजफुल मनुष्य सृष्टि के जाड़ का बीज रूप. ಇದು ಇಂಪಾರ್ಟೆಂಟ್ ಮಕ್ಕಳೇ. ನಾನು ನಿಮ್ಮ ತರಹ ಆತ್ಮನ ತರಹನೇ ಸ್ಟಾರ್, ಅತಿ ಸೂಕ್ಷ್ಮ. ಪರಮಾತ್ಮನೂ ಸೂಕ್ಷ್ಮನೇ, ನೀವು ಆತ್ಮನೂ ಸೂಕ್ಷ್ಮನೇ. ಇದರಲ್ಲಿ ಚಿಕ್ಕದು ದೊಡ್ಡದು, ನಾನು ಪರಮಾತ್ಮ ಅಂತ ಹೇಳ, ನಾನು ದೊಡ್ಡ ಸ್ಟಾರು ನೀವು ಸಣ್ಣ ಸ್ಟಾರು ಅನ್ನೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಕಿ ಬಾಬನ್ ತೇಜಸ್ಸಲ್ಲಿ ವ್ಯತ್ಯಾಸ ಇದೆ, ಎವರ್ ಪ್ಯೂರ್ ಅಲ್ವಾ. ಅದಕ್ಕೆ ತಂದೆ ಹೇಳೋದು, ನಾನು ಇಷ್ಟು ದೊಡ್ಡದಾಗ ಅಂಗುಷ್ಟ ಮೀಸಲ್ ಅಂತ ಹೇಳ್ತಲ್ಲ, ಅಂಗುಷ್ಟಾಕಾರದಲ್ಲಿದ್ದಾರೆ, ಅದು ಇಲ್ಲ. ನಾನು ಪರಮಾತ್ಮ, ನಿಮ್ಮೆಲ್ಲರ ತಂದೆಯಾಗಿದ್ದೀನಿ. ನಾನು ಸುಪ್ರೀಂ ಸೋಲ್, ನಿಮ್ಮೆಲ್ಲರ ಜ್ಞಾನಸಾಗರ ತಂದೆಯಾಗಿದ್ದೀನಿ, ನಾಲೆಜ್ಫುಲ್. ಮನುಷ್ಯ ಸೃಷ್ಟಿಯ ಬೀಜರೂಪ. ಭಕ್ತರು ಹಂಗೆ ತಾನೇ ಕರೆಯೋದು, ನೀನು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದೆ. ಮುಜೆ ಭಗತ್ ಲೋಕ್ ಕ್ಯಾ ಕೇತೆ, ಏನ್ ಹೇಳ್ತೀವಿ ಹೇಳ್ರಿ. ಪರಂಪಿತ ಪರಮಾತ್ಮ ಸತ್ ಚಿತ್ ಆನಂದ್ ಕಾ ಸಾಗರ. ಅಪ್ಪ ನೀನೊಂದಿಷ್ಟು ಜ್ಞಾನ ಕೊಡು, ಆನಂದ ಕೊಡು ಅಂತಾರಲ್ಲ, ಅವು ಜ್ಞಾನ ಕಾ ಸಾಗರ, ಸುಖ ಕಾ ಸಾಗರ, ಮಹಿಮಾ ಕಿತನಿ. अगर नाम रूप देश काल नहीं तो पुकारेंगे किसको. साधु संत आदि सब तुमको भक्ति मार्ग के शास्त्र सुनाते, मैं तुमको आकर के ರಾಜಯೋಗ ಸಿಕ್ಕಾತಾ ಹೂँ. ರಾಜಯೋಗ ಅಂದ್ರೇನೆ ಜ್ಞಾನ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಭಕ್ತರು ನನ್ನನ್ನ ಸತ್ ಚಿತ್ ಆನಂದ ಸ್ವರೂಪ, ಜ್ಞಾನ ಸಾಗರ, ಸುಖ ಸಾಗರ, ಎಷ್ಟೋ ಮಹಿಮೆಗಳಲ್ಲಿ ಅನಂತ ನೀನು ಅಂತ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ವರ್ಣನೆ ಮಾಡ್ತಿರ್ತಾರೆ. ಮಕ್ಕಳೇ, ನಾನು ನಾಮರೂಪ ದೇಶ ಕಾಲದಿಂದನೇ ದೂರ ಇದ್ರಿ, ಇನ್ನೇನಕ್ಕೆ ಮಹಿಮೆ ಯಾರದ್ ಮಾಡೋದು? ಏನು ಗೋಡೆದ್ ಮಾಡಕ್ಕಾಗತ್ತಾ? ನೀನ್ ಆನಂದ ಸಾಗರ ಅಂತ ಗೋಡೆ ಕೊಡುತ್ತ ಆನಂದನ? ಅದಕ್ಕೆ ಹೇಳ್ತಾರೆ ಸಾಧು ಸಂತರು ಕೂತ್ಕೊಂಡು ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರ ಹೇಳ್ತಾರೆ. ನಾನು ಕೂತ್ಕೊಂಡು ಶಾಸ್ತ್ರ ಹೇಳಲ್ಲ. ಈಗ ಪ್ರಾಕ್ಟಿಕಲಿ ನೀವು ಪಾವನರಾಗ್ಲಿಕ್ಕೆ ಬಂದು ರಾಜಯೋಗ ಕಲಿಸ್ತಿದ್ದೀನಿ. ನನ್ನ ಪರಿಚಯ ಕೊಟ್ಟು, ರಾಜಯೋಗ ಅಂದ್ರೇನೆ ರಾಜರಾಗ್ಲಿಕ್ಕೆ ನನ್ನ ಜೊತೆಯ ಸಂಬಂಧ. ಯೋಗ ಮೀನ್ ಸಂಬಂಧ. ನನ್ನ ಜೊತೆ ಸಂಬಂಧ ಜೋಡಿಸೋದು ಬರೀ ನೆನಪಲ್ಲ. ಬಾಬೂರ ಜೊತೆ ಸಂಬಂಧ ಅಂಡ್ ಸುಮ್ಮನೆ ನೆನಪು, ಭಕ್ತರ ತರ ಗಿಳಿತರ ನೆನಪಂದ್ರೆ ಅದಕ್ಕೇನು ಫೀಲಿಂಗ್ ಇಲ್ಲ. ಬಾಬಾ ನೀನ್ ಶಾಂತಿ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರ, ನಿನ್ನ ನನ್ನ ತಂದೆ ತಾಯಿ ಶಿಕ್ಷಕ ಸದ್ಗುರು, ಅದ್ರಲ್ಲಿ ಏನಿದೆ? ಡೆಡ್ ರೂಕ ಸೂಕ ಬೋಲೆ ಸಂಬಂಧ. ತಂದೆ ತಾಯಿ ಮುಂದೆ ಹೋಗ್ಬಿಟ್ಟು ಯಾರಾದ್ರೂ ನೀನ್ ನನ್ನ ತಂದೆ ತಾಯಿ ಇಲ್ಲ, ನೀನೇ ಎಲ್ಲ ಸರಿಯಾಗಿ ಪಾಲನೆ ಮಾಡಿದ್ಯಾ, ನೀನೇ ಎಲ್ಲ, ಹಂಗೆ ಹೇಳ್ತಾರೆ ಯಾರಾದ್ರು? ಆ ಫೀಲಿಂಗ್ಸ್ ಇರುತ್ತಾ ಇಲ್ವಾ? ಸಂಬಂಧದ ಅನುಸಾರ ಅಲ್ಲಿ ತಂದೆಯ ತಾಯಿಗೆ ಆಜ್ಞಾಕಾರಿ ಆಗಿರೋದು ಇದ್ದೇ ಇರುತ್ತಲ್ಲ. ಇಲ್ಲಿ ಯೋಗದಲ್ಲಿ ಯಾಕೆ ಇರಲ್ಲ? ಕೂತ್ಕೊಂಡು ನಿದ್ದೆ ಏನಕ್ಕೆ, ಕೂತ್ಕೊಂಡು ಬುದ್ಧಿ ಅಲಿಯೋದು ಏನಕ್ಕೆ, ಬುದ್ಧಿ ಇನ್ನೊಂದು ಕಡೆ ಏನಕ್ಕೆ? ಅಂಡರ್ಸ್ಟುಡ್ ನಿಮಗೆ ಸಂಬಂಧ ಇಲ್ಲಲ್ಲ, ಅದಕ್ಕೆ ತಾನೇ ಜೋಡಿಸಲ್ಲ. ಇದು ಬಾಬಾವ್ರ ಪ್ರಶ್ನೆ.
ಯೋಗ ನೈ ಲಗ್ತಾ ಅನ್ನೋರಿಗೆ. ಅದು ಜೋಡಿಸಿಲ್ಲ ಅಂತೇಳಿ ಅನುಭವ ಆಗೋದು ಆಮೇಲೆ ವಿಷಯ. ನಾನು ಜೋಡಿಸಿದ್ರೆ ತಾನೇ ಅನುಭವ ಆಗೋದು. ನಾನು ಜೋಡಿಸ್ಲೇ ಇಲ್ಲ, ನಾನು ಕನ್ಸಿಡರೇ ಮಾಡಲಿಲ್ಲ, ಇನ್ನೆಂತ ಮಾತು ಅನುಭವ ಏನು ತಾನೇ ಬರೋ ಸುರಿಯಲ್ಲ. ನಾನು ಜೋಡಿಸ್ಬೇಕಲ್ಲ, ನನಗೆ ಅರ್ಥ ಆಗಬೇಕು. ನಾನು ಆತ್ಮ, ನಮ್ಮಪ್ಪ, ಎಲ್ಲ ಸಂಬಂಧ ನಂದು, ಬಾಬಾ ನಂದು ಅನ್ನೋದು ಬರಬೇಕಲ್ಲ. ಆ ನಶೆ, ಆ ಖುಷಿ, ನಾನು ಅವ್ರ ಮಾತು ಮೇಲೆ ಇರ್ಬೇಕು ಅನ್ನೋದು ಬರಬೇಕಲ್ಲ. ಮೇಲ್ ಬಾಯಿ ಮಾತಾಡಿದ್ರೆ ಹಿಂಗೆ ಆ ಗಿಳಿನೂ ಬಾಯಿ ಮಾತಾಡ್ತಾ ಇರುತ್ತೆ. ಏಯ್ ರಾಮ್ ರಾಮ್ ಅಂತ ಹೇಳೋ ಅನ್ನುತ್ತೆ. ರಾಮ್ ರಾಮ್ ಅದೆಲ್ಲಿ ಹೇಳುತ್ತೆ? ತಾನು ನೆನ್ಪೇನ್ ಮಾಡಲ್ಲ, ಬೇರೆಯವ್ರಿಗೆ ಹೇಳ್ಕೊಂಡು ಕೂತಿರುತ್ತೆ. बाप समझाते कि तुम पतित पावन मुझ ज्ञान सागर बाप को कहते हो, तुम भी मास्टर ज्ञान सागर बनते हो। ज्ञान से सद्गति मिलती है, भगत को सद्गति बाप ही देंगे। सारी भारत को सद्गति बाप ही देंगे। सर्व का सद्गति दाता एक है, सर्व का दुर्गति कौन करता है? ರಾವಣ. ತಂದೆ ಹೇಳೋದು, ನೀವು ನನ್ನನ್ನ ಪತಿತ ಪಾವನ ಜ್ಞಾನ ಸಾಗರ ತಂದೆ ಅಂತ ಹೇಳಿದ್ರಿ. ಅಂಡರ್ಸ್ಟೂಡ್, ನಾನು ನಿಮ್ಮನ್ನ ಬಂದು ಜ್ಞಾನ ಕೊಟ್ಟು ಮಾಸ್ಟರ್ ಜ್ಞಾನ ಸಾಗರ ಮಾಡ್ತೀನಲ್ವಾ. ಈಗ ಇದು ನಮ್ಗೆ ಅರ್ಥ ಆಗ್ಬಿಡ್ತು. ನಮ್ಮ ತಂದೆ ನಾವೇನು ಹೇಳಿದ್ವಿ ಅದು ಪ್ರಾಕ್ಟಿಕಲ್ ಈಗ ನಡೀತಿದೆ. ಜ್ಞಾನದಿಂದನೇ ಸದ್ಗತಿ ಸಿಗುತ್ತೆ. ಬಾಬಾ ಹೇಳೋದು, ಸದ್ಗತಿ ನಾನು ಬಂದು ಎಲ್ಲರಿಗೂ ಕೊಡ್ತೀನಿ. ಇಡೀ ಭಾರತದ ಸದ್ಗತಿ ಆಯ್ತು ಅಂದ್ರೆ ವಿಶ್ವದ ಸದ್ಗತಿ ಆಯ್ತು. ಸರ್ವರ ಸದ್ಗತಿ ದಾತ ತಂದೆ ಅಂದ್ರೆ ದುರ್ಗತಿ ದಾತನು ಒಬ್ಬನ ಇರ್ಬೇಕಲ್ಲ. ರಾವಣ ಏನ ಅಬ್ ತುಮ್ಕೋ ಯೇ ಕೌನ್ ಸಮझा रहे हैं? ಇಷ್ಟು ಅಥಾರಿಟೇಟಿವ್ ಆಗಿ ಯಾರು ಹೇಳಕ್ಕಾಗತ್ತೆ? ಪರಂಪಿತ परमात्मा। ये आत्मा तो एक स्टार मिसल अति सूक्ष्म है। परमात्मा भी ड्रामा में पार्ट बजाता है। कौन सा पार्ट? क्रिएटर, डायरेक्टर एंड मुख्य एक्टर। बाप समझाते हैं ऊंच ते ऊंच पार्टदारी कौन है? ऊंच ते ऊंच भगवान है। मेन एक्टर, ಗ್ರೇಟ್ ಆಕ್ಟರ್, ಹೈಯೆಸ್ಟ್ ಆಕ್ಟರ್, ಕ್ರಿಯೇಟರ್ ಅಂಡ್ ಡೈರೆಕ್ಟರ್ ಏನಿದ್ದಾರೆ ಅದು ಪರಮಾತ್ಮ. ಬಟ್ ಅವರು ಕರ್ತವ್ಯ ಮಾಡಿದ್ರು ಆ ಪಾರ್ಟ್ ಎಷ್ಟು ವಂಡರ್ಫುಲ್ ಅದು, ಅದರದ್ದು ಲೆಕ್ಕ ಇಲ್ಲ. ಯಾಕೆಂದ್ರೆ ತನ್ನ ದೇಹದಿಂದ ತಾನ್ ಮಾಡಲ್ಲ, ಬೇರೆಯವರಿಂದ ಮಾಡಿಸ್ತಾರೆ. ಬ್ರಹ್ಮನತ್ರು ಸ್ಥಾಪನಾ ಪಾಲನೆ ವಿಷ್ಣು ಶಂಕರನಿಂದ ತಪೋಬಲದಿಂದ ಬಂದು ಹೋಗೋದು ಹೆಂಗೆ ನೋಡ್ರಿ. ನಿಮ್ಮ ಆತ್ಮ ಅತಿ ಸೂಕ್ಷ್ಮ ಸ್ಟಾರ್, ಕಣ್ಣಿಗೆ ನೋಡಕ್ಕಾಗಲ್ಲ. ಪರಮಾತ್ಮನು ಡ್ರಾಮಾದಲ್ಲಿ ಆಕ್ಟರ್ ಅಂತ ಹೇಳ್ತಿದ್ದಾರೆ. ಕ್ರಿಯೇಟ್ ಮಾಡೋದು, ಡೈರೆಕ್ಷನ್ ಕೊಡೋದೇ ಪಾರ್ಟ್ ಅಲ್ಲ ಅವ್ರದ್ದು. ಬೇರೆಯವರಿಂದ ಮಾಡಿಸ್ತಾರೆ ಎಲ್ಲ. ಅವ್ರು ಮಾಡಿ ಅವ್ರ ಫಲ ತಗೋತಾರೆ ಬ್ರಹ್ಮ. ಡ್ರಾಮಾದಲ್ಲಿ ಎಂತ ವಂಡರ್ಫುಲ್ ಯುಕ್ತಿ. ಹೇಳೋದು, ನಾನು ನಿಮ್ ತರ ಆಕ್ಟ್ ಮಾಡ್ಬಿಟ್ರೆ ಮಕ್ಕಳೇ ಇನ್ನು ನಿಮ್ಮನ್ನ ಬಿಡ್ಸಾರ ಯಾರಪ್ಪ ಅಂತಾರೆ. तो जिसके साथ तुम आत्माएं बच्चे सब रहते हो, कहते भी है कि परम पिता परमात्मा सबको भेजने वाला। ये भी समझने की बात है, ड्रामा तो अनादि बना हुआ है। बाप कहते हैं कि मुझे तुम कहते हो ज्ञान का सागर, सारी सृष्टि के आदि मध्य अंत को जानने वाला। अभी ये जो शास्त्र आदि पढ़ते हैं इनको बाप जानते हैं। बाप कहते हैं कि मैं प्रजापिता ब्रह्मा द्वारा सभी वेदों शास्त्रों का सार बताता हूं। दिखाते हैं ना कि विष्णु के नाभि से ब्रह्मा निकला। कहां से निकला? नाभिಯಿಂದ ಹೆಂಗ್ ಬರಕ್ಕಾಗತ್ತೆ? ತಂದೆ ಹೇಳ್ತಿರೋದು, ಮಕ್ಕಳೇ ನಾನು ಹೈಯೆಸ್ಟ್ ನಿಮ್ ತಂದೆ, ನನ್ನ ಜೊತೆ ನೀವಿದ್ರಿ. ಹೇಳ್ತಾರಲ್ಲ ಭಗವಂತ ಎಲ್ಲ ಕಳ್ಸಿದನ್ರಿ ಕೆಳಗಡೆ ಅಂತ. ಸೊ ನಾನೇನು ಕಳ್ಸಕ್ ಹೋಗಲ್ಲ. ಇದೂ ವಂಡರ್ಫುಲ್ ಪಾರ್ಟ್. ಇದು ಡ್ರಾಮಾ ಅನಾದಿ ಫಿಕ್ಸ್ ಆಗ್ಬಿಟ್ಟಿದೆ. ನಾನು ನಿಮ್ಮ ತಂದೆ ಜ್ಞಾನ ಸಾಗರ, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳಿದಿರೋರು, ಅಂಡರ್ಸ್ಟೂಡ್, ನಮಗೆ ತಿಳಿಸೋರು ಅಂತ. ಶಾಸ್ತ್ರಗಳನ್ನ ಏನ್ ಜನ ಓದ್ತಿದ್ದಾರೆ ಅದೆಲ್ಲ ತಂದೆ ಗೊತ್ತು. ಅದಕ್ಕೆ ಹೇಳೋದು, ನಾನು ಎಲ್ಲ ವೇದಶಾಸ್ತ್ರಗಳ ಸಾರ ಬಂದು ಹೇಳ್ತೀನಿ ಮಕ್ಕಳೇ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದ್ರು ಅಂತ ಹೇಳ್ತಾರೆ. ಹೆಂಗ್ ಬರಕ್ಕಾಗುತ್ತೆ? ಮನುಷ್ಯ ತೋ ಜರೂರ್ ಯಾ ಈ ಹೋಂಗೆ ನಾ.
इनकी नाभि से ब्रह्मा निकला, फिर भगवान ने बैठ इनके द्वारा सभी वेदों शास्त्रों का सार सुनाया, अपना भी नाम रूप देश काल समझाया। मनुष्य सृष्टि का वो बीज रूप है। इस वृक्ष की उत्पत्ति, पालना, विनाश कैसे होता है ये कोई भी नहीं जानते। इसको वैरायटी झाड़ कहा जाता है। ಎಲ್ಲ ವೆರೈಟಿ ಧರ್ಮಂಕ ಜಾಡೇನ, ಎಲ್ಲ ವೆರೈಟಿನೇ ಇಲ್ಲಿ. ಬಾಬಾ ಹೇಳೋದು ಮನುಷ್ಯರಂತೂ ಇಲ್ಲೇ ಇರ್ತಾರೆ. ಈಗ ಬ್ರಹ್ಮನ ನಾಭಿಯಿಂದ ವಿಷ್ಣು ಅಂದ್ರೂ ಬ್ರಹ್ಮ ಮನುಷ್ಯನ ತರ ತೋರಿಸ್ತಾರೆ. ಅವ್ರ ನಾಭಿಯಿಂದ ಬಂದ್ರಂದ್ರೆ ವಿಷ್ಣುನು ಇಲ್ಲೇನೆ ಇರ್ಬೇಕಲ್ಲ, ಮೇಲೆ ಹೆಂಗ್ ತೋರ್ಸಕ್ಕಾಗುತ್ತೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಬ್ರಹ್ಮ ಬಂದ್ರು, ಬ್ರಹ್ಮನ ಹತ್ರ ಎಲ್ಲ ವೇದಶಾಸ್ತ್ರಗಳ ಸಾರ ಹೇಳಿದ್ರು ಭಗವಂತ. ತನ್ನ ನಾಮರೂಪ ದೇಶ ಕಾಲಗಳ ಬಗ್ಗೆನೂ ಜ್ಞಾನ ಹೇಳಿದ್ರು. ಪರಮಾತ್ಮ ಮನುಷ್ಯ ಸೃಷ್ಟಿಯ ಬೀಜ ರೂಪ, ನನ್ನ ಪರಿಚಯ ನಾನು ಕೊಟ್ಟಿದ್ದೀನಿ. ಕೊಟ್ಟು ಇನ್ನೇನ್ ಮಾಡಿದೆ, ನಾನು ವೃಕ್ಷದ ಉತ್ಪತ್ತಿ, ಪಾಲನೆ, ವಿನಾಶ ಹೆಂಗಾಗುತ್ತೆ ಅದನ್ನೂ ನಿಮಗೆ ಹೇಳ್ತಿದ್ದೀನಿ. ಮನುಷ್ಯರಿಗೆ ಗೊತ್ತಿಲ್ಲ ಇದು. ಇದು ವೆರೈಟಿ ಧರ್ಮಗಳ ವೃಕ್ಷ. ಸಭಿ ನಂಬರ್ವಾರ್ ಅಪ್ನೆ ಸಮಯ ಪರ್ ಆತೆ, पहले नंबर में देवी देवता धर्म की स्थापना कराता हूं, जबकि वो धर्म है ही नहीं. ಸೀಕ್ರೆಟ್ ಇದು. ನಾನು ಬಂದಾಗ ಮೊದಲನೇ ಧರ್ಮ ಯಾವುದಿತ್ತು, ದೇವಿ ದೇವತಾ ಧರ್ಮ, ಅದರ ಸ್ಥಾಪನೆ ಮಾಡ್ತೀನಿ. ಯಾವುದು ಇಲ್ವೇ ಇಲ್ಲ, ಪ್ರೈಲೋಪ ಆಗೋಯ್ತು. ಆದ್ರೆ ಬಾಬಾ ಹೇಳೋದು, बाप कहते कि कितने तुच्छ बुद्धि हो गए हैं, देवताओं की, लक्ष्मी नारायण की पूजा करते, परंतु उनका राज्य सृष्टि पर कब था ये कुछ भी नहीं जानते हैं. अभी भारत का वो देवता धर्म आई नहीं, सिर्फ चित्र रह गए हैं. ಮನುಷ್ಯರ ಬುದ್ಧಿ ಎಷ್ಟು ತುಚ್ಛ ಆಗೋಯ್ತಂದ್ರೆ ಬಾಬಾ ಹೇಳಿದ್ದು ಕೇಳಕ್ ರೆಡಿ ಇಲ್ಲ. ಏನಿತ್ತು, ಲಕ್ಷ್ಮೀನಾರಾಯಣನ್ ಪೂಜೆ ಮಾಡ್ತಾರೆ, ರಾಮ್ ಸೀತಾ ಪೂಜೆ ಮಾಡ್ತಾರೆ. ಸರಿಯಪ್ಪ, ಇವ್ರ ರಾಜ್ಯ ಯಾವಾಗಿತ್ತು, ಯಾರು ಕೊಟ್ರು ಇವ್ರಿಗೆ? ಯಾರೇ ರಾಜ ಆದ್ರೆ ಏನ್ ಹೇಳ್ತಾರೆ, ಹಿಂದೇನೋ ದಾನ ಪುಣ್ಯ ಮಾಡಿದ್ರು. ಲಕ್ಷ್ಮೀನಾರಾಯಣ ಹಿಂದೆ ಏನ್ ಮಾಡಿದ್ರು? ಹಿಂದೆ ಯಾವ ಯುಗ ಇತ್ತು? ಸೊ ಏನೋ ಕಲಿಯುಗ ಇತ್ತು, ಆಯ್ತು. ಹೆಂಗೆ ಅದು ತಿಳ್ಕೊಂಡಿಲ್ಲ, ಅದಕ್ಕೆ ತುಚ್ಚ ಬುದ್ಧಿ ಅಂತಿದ್ದಾರೆ ಬಾಬಾ. ಚಿತ್ರಗಳಷ್ಟೇ ಉಳ್ಕೊಂಡ್ಬಿಡ್ತು, ಹಿಸ್ಟ್ರಿ ಸಮಾಪ್ತಿ ಆಗೋಯ್ತು. ಇದನ್ನೆಲ್ಲ ಬಂದು ನಾನು ಹೇಳ್ತೀನಿ ಅಂತಾರೆ. ಅಚ್ಚಾ, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. धारणे की मास्टर ज्ञान सागर बन पतित से पावन बनाने की सेवा करनी. बाप ने जो सब शास्त्रों का सार सुनाया है वो बुद्धि में रख सदा हर्षित रहना है. ಎಷ್ಟು ದೊಡ್ಡ ಅದ್ಭುತವಾದ ಜ್ಞಾನ ಕೊಟ್ಟಿದ್ದಾರೆ ಬಾಬಾ. ಎಷ್ಟು ದೊಡ್ಡ ಖಜಾನೆ ಇದು, ಟ್ರೆಷರ್. ಅದರದ್ದು ಎಷ್ಟು ಖುಷಿ ಇರ್ಬೇಕಲ್ಲ. ಬಟ್ ಅಪ್ಪನೇ ಗೋಟ್ತು ನಶಾ ಚಡೆ, ಅದರ ಚಿಂತನೆ ನಡೆದ್ರೆ ತಾನೇ ನಶೆನ ಇರೋದು. ಮಾಸ್ಟರ್ ಜ್ಞಾನ ಸಾಗರರಾಗಿ ಪತಿತ ಪಾವನ ಆಗೋ ಸೇವೆ ಮಾಡಬೇಕಾಗಿದೆ. ತಂದೆ ಏನೆಲ್ಲ ಶಾಸ್ತ್ರಗಳ ಸಾರ ಹೇಳಿದರೆ ಅದನ್ನು ಬುದ್ಧಿಯಲ್ಲಿ ಇಟ್ಕೊಂಡು ಸದಾ ಹರ್ಷಿತವಾಗಿರ್ಬೇಕಾಗಿದೆ. ಏಕ್ ಬಾಪ್ ಕಿ ಶ್ರೀಮತ್ ಹರ್ ಪಲ್ ಪಾಲನ್ ಕರ್ನಾ ಹೈ. देह के सब धर्म त्याग आत्म अभिमानी बनने की मेहनत करनी. ಒಬ್ಬ ತಂದೆಯ ಶ್ರೀಮತದ ಪಾಲನೆ, ಪ್ರತಿ ಪಲ್ ಅಂದ್ರೆ ಪ್ರತಿ ಸೆಕೆಂಡ್ ಪಾಲನೆ ಮಾಡಬೇಕು. ಇದ್ ನೆನ್ಪಿರ್ಲಿ, ಹರ್ ಪಲ್ ಹರ್ ಸೆಕೆಂಡ್ ಹರ್ ಸಂಕಲ್ಪ ಮೇಂತ. ದೇಹದ ಎಲ್ಲ ಧರ್ಮ, ಎಲ್ಲ ಧಾರಣೆಗಳ ತ್ಯಾಗ ಮಾಡಿ ಆತ್ಮಾಭಿಮಾನಿ ಆಗೋ ಪರಿಶ್ರಮ ಪಡಿ. ಆತ್ಮ ಅಭಿಮಾನಿ ಬನೋ, ಆತ್ಮ ವಿದೇಹಿ ಆಗೋದು. ವ್ಯರ್ಥದ ಕಿಚಡ್ ಪಟ್ಟಿ ಇದ್ರೂ ಏನಾಗಕ್ಕಾಗಲ್ಲ, ಬಾಬನ್ ನೆನಪು ಮಾಡಕ್ಕಾಗಲ್ಲ, ಆತ್ಮಾಭಿಮಾನಿ ಆಗಕ್ಕಾಗಲ್ಲ. वरदान अपने दिव्य अलौकिक जन्म की स्मृति द्वारा मर्यादा की लकीर के अंदर रहने वाले मर्यादा पुरुषोत्तम भवा.
ತನ್ನ ದಿವ್ಯ ಅಲೌಕಿಕ ಜನ್ಮದ ಸ್ಮೃತಿ ಇಟ್ಕೊಂಡು ಮರ್ಯಾದೆಗಳ ಅಂದರೆ ಈಶ್ವರೀಯ ಮರ್ಯಾದೆಗಳ ಗೆರೆ ಒಳಗಡೆ ಇರೋರೇ ಮರ್ಯಾದಾ ಪುರುಷೋತ್ತಮರು. ತಂದೆಯ ಶ್ರೀಮತದ ಉಲ್ಲಂಘನೆ ಆಗಂಗಿಲ್ಲ. जैसे हर कुल के मर्यादा की लकीर होती, ऐसे ब्राह्मण कुल के मर्यादाओं की लकीर है. ब्राह्मण अर्थात दिव्य और अलौकिक जन्म वाले मर्यादा पुरुषोत्तम है. वे संकल्प में भी किसी आकर्षण वश मर्यादाओं का उल्लंघन नहीं कर सकते. जो मर्यादा की लकीर का संकल्प में भी उल्लंघन करते हैं वो बाप के सहारे का अनुभव नहीं कर पाते. बच्चे के बजाय मांगने वाले भगत बन जाते. ब्राह्मण अर्थात पुकारना मांगना बंद. कभी भी प्रकृति व माया के मोहताज नहीं. वे सदा बाप के सिरताज. ಎಷ್ಟು ದೊಡ್ಡ ನಶೆಯ ಮಾತು. ತಂದೆಯ ಶಿರೋಮಣಿ ಕಿರೀಟದಲ್ಲಿರೋ ಮಕ್ಕಳು ನನಗೆ ಅಂತಾರೆ. ಲೌಕಿಕದಲ್ಲಿನೂ ಪ್ರತಿ ಕುಲದ ಮರ್ಯಾದೆಗಳಿರುತ್ತೆ. ಕುಲ ಮರ್ಯಾದೆ ತೆಗೆದ್ರೆ ಈ ಕುಲಭ್ರಷ್ಟರು ಆಚಾಕ್ರಿ ಇವನ್ನ ಕುಲ ಕಳಂಕ ಅಂತಾರೆ. ಹಂಗೆ ನೀವು ಬ್ರಾಹ್ಮಣ ಕುಲದ ಮರ್ಯಾದೆಗಳ ಲಕೀರ್ ಇಲ್ಲಿನೂ ಗೆರೆಗಳಿದೆ. ನೀವು ಮಕ್ಕಳು ಬ್ರಾಹ್ಮಣರಂದ್ರೆ ದಿವ್ಯ ಅಲೌಕಿಕ ಜನ್ಮ ತಗೊಂಡಿರೋ ಎಂಥದೋ ಮರ್ಯಾದಾ ಪುರುಷೋತ್ತಮರು. ಬ್ರಾಹ್ಮಣರಂದ್ರೆ ಅಂಡರ್ಲೈನ್ ಮಾಡ್ರಿ, ಈಶ್ವರೀಯ ನಿಯಮ ಪ್ರತಿ ಶ್ರೀಮತದ ಮರ್ಯಾದೆ ಕಾಪಾಡಬೇಕು. ಸಂಕಲ್ಪದಲ್ಲಿನೂ ಯಾವ ಆಕರ್ಷಣೆಯ ವಶ ಮರ್ಯಾದೆಗಳ ಉಲ್ಲಂಘನೆ ನೀವು ಮಾಡೋಕ್ ಸಾಧ್ಯ ಇಲ್ಲ. ಮರ್ಯಾದೆಗಳ ಗೆರೆ ಒಳಗಡೆ ಸಂಕಲ್ಪದಲ್ಲಿನೂ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ದೊಡ್ಡ ನುಕ್ಸಾನ್. ಏನ್ ಹೇಳ್ತಿದ್ದಾರೆ? ಬಾಪ್ಗೆ ಸಹಾರೆ ಕಾ ಅನುಭವ ನಹೀ ಹೋ ಸಕ್ತಾ. ತಂದೆಯ ಆಶೀರ್ವಾದ, ಆಶ್ರಯ, ಅವರ ಸಂಬಂಧ ನಿಮಗೆ ಅನುಭವ ಆಗೋಕ್ ಸಾಧ್ಯ ಇದೆ. ಎಷ್ಟಾದ್ರೂ ತಲೆ ಹೊಡ್ಕೊಳ್ಳಿ ಯೋಗದಲ್ಲಿ.